ವೀಕ್ಷಕರೇ, ಸರಿ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನಕ್ಕೆ ಈ ಗೊರಕೆ ಸಮಸ್ಯೆ ಇದ್ದೇ ಇರುತ್ತೆ. ನಿದ್ರೆ ಮಾಡುವಾಗ ಗೊರಕೆ ಹೊಡೆಯುವಂಥದ್ದು, ಪಕ್ಕದಲ್ಲಿ ಇರುವಂಥವ್ರಿಗೆ ಅದು ಡಿಸ್ಟರ್ಬ್ ಆಗೋರು ತುಂಬಾ ಜನ ಕಂಪ್ಲೇಂಟ್ಸ್ ಹೇಳುವಂಥದ್ದು ಇದೆ. ಮನೆಯಲ್ಲಿರುವಂಥ ಗೃಹಿಣಿಯರಂತೂ ಅಯ್ಯೋ ನನ್ನ ಹಸ್ಬೆಂಡ್ ಗೊರಕೆ ಹೊಡಿತಾರೆ ಅಂತ ಹೇಳ್ತಾರೆ. ಮತ್ತೊಂದಷ್ಟು ಹಸ್ಬೆಂಡ್ಸ್ಗಳು ನನ್ನ ಹೆಂಡತಿನೇ ಗೊರಕೆ ಹೊಡಿತಾರೆ. ಈ ಗೊರಕೆ ಅನ್ನುವಂಥದ್ದು ಸಾಕಷ್ಟು ಜನರಿಗೆ ತೊಂದರೆ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲದೆ ಈ ಗೊರಕೆಯ ಜೊತೆಗೆ ರಾತ್ರಿ ನಿದ್ರೆ ಮಾಡುವಂಥ ಸಂದರ್ಭದಲ್ಲಿ ಉಸಿರುಗಟ್ಟುವಿಕೆ ಇದು ಕೂಡ ತುಂಬಾ ಜನರನ್ನ ಬಾಧಿಸ್ತಾನೆ ಇರುತ್ತೆ. ಸೊ ಈ ಗೊರಕೆಗೆ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ಗಳು ಸಿಗುತ್ತೆ, ಯಾಕೆ ಈ ಗೊರಕೆ ಹೊಡಿತಾರೆ, ಹಾಗೆ ಈ ನಿದ್ರೆಯಲ್ಲಿ ಉಸಿರುಗಟ್ಟುವಂಥದ್ದು ಯಾಕಾಗುತ್ತೆ, ಇದೆಲ್ಲದರ ಬಗ್ಗೆ ಇವತ್ತಿನ ಈ ಸಿರಿ ಡಾಕ್ಟರ್ಸ್ ಲೈವ್ ಕಾರ್ಯಕ್ರಮದಲ್ಲಿ ಮಾತನಾಡೋಣ. ವೈದ್ಯರಿದ್ದಾರೆ. ಸೊ ಈ ಒಂದು ವಿಚಾರದ ಬಗ್ಗೆ ಇವತ್ತು ನಮಗೆ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಅಪೋಲೋ ಹಾಸ್ಪಿಟಲ್ ಶೇಷಾದ್ರಿಪುರಂ ಇಲ್ಲಿನ ಕನ್ಸಲ್ಟೆಂಟ್ ENT ಸರ್ಜನ್ ಆಗಿರುವಂತಹ ಡಾಕ್ಟರ್ ಲಕ್ಷ್ಮಿ ಅನಂತ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ, ಹಾಗೆ ಈ ವಿಚಾರದ ಬಗ್ಗೆ ಮಾತಾಡಿಸ್ತಾ ಹೋಗೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಎಸ್, ಹೇಗಿದ್ದೀರಾ ಡಾಕ್ಟರ್? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಡಾಕ್ಟರ್. ಎಸ್, ನಿನ್ನೆ ಸಂಚಿಕೆಯಲ್ಲಿ ಮೂಗಿಗೆ ಅಲರ್ಜಿ ಸಂಬಂಧಪಟ್ಟ ಸೈನಸೈಟಿಸ್ ಬಗ್ಗೆ ಮಾತಾಡಿದ್ವಿ. ಸೊ ಇವತ್ತು ಗೊರಕೆ ಅಂತಂದ್ರೆ ನಾರ್ಮಲ್ ಆಗಿ ಎಲ್ಲ ಮನೆಯಲ್ಲೂ ಇರುವಂತ ಕಂಪ್ಲೇಂಟ್ಸ್ ಇದು. ಈ ಗೊರಕೆ ಯಾಕೆ ಬರುತ್ತೆ ಡಾಕ್ಟರ್? ಗೊರಕೆ ಅಂದ್ರೆ ಏನು ಅಂತ? ಗೊರಕೆ ಅನ್ನೋದು ತುಂಬ ಸಿಂಪಲಾಗಿ ಹೇಳಬೇಕು ಅಂದರೆ ಒಂದು ವೈಬ್ರೇಷನ್ ಇಂದ ಬರೋ ಸೌಂಡು. ಈಗ ನಮ್ಗೆ ಗೊತ್ತು, ಯಾವುದಾದ್ರೂ ಗಾಳಿಯಲ್ಲಿ ಅಲ್ಲಾಡಿದಾಗ ವೈಬ್ರೇಷನ್ ಬರುತ್ತೆ, ಸೌಂಡ್ ಬರುತ್ತೆ, ಅಷ್ಟೇ ಆಗೋದು. ಇಲ್ಲಿ ವೈಬ್ರೇಟ್ ಏನಾಗ್ತಿದೆ ಅಂತಂದರೆ ನಮ್ಮ ಶರೀರದೊಳಗೆ ಅಂಗಗಳು ಮೂಗಿಂದ ಹಿಡಿದು ಶ್ವಾಸಕೋಶದವರೆಗೂ ಗಾಳಿ ಹೆಂಗೆ ಹೋಗುತ್ತೋ ಆ ದಾರಿಯಲ್ಲಿ ಎಕ್ಸ್ಟ್ರಾ ಏನಿದ್ರು ಅದು ಅಲ್ಲಾಡಿದಾಗ ಗೊರಕೆ ಬರುತ್ತೆ. ಆಯಿತಾ? ಅದು ಮೂಗಲ್ಲಿರ್ಬೋದು, ಇದು ಥ್ರೋಟಲ್ಲಿರ್ಬೋದು, ಟ್ರೇಕಿಯಾ ಶ್ವಾಸನಾಳ, ಲ್ಯಾರಿಂಗ್ಸು, ಎಲ್ಲಿ ಬೇಕಾದರೆ ಇರ್ಬೋದು. ಇದು ವೈಬ್ರೇಟ್ ಆದಾಗ ಗೊರಕೆ ಬರುತ್ತೆ. ಇದು ಸಮಸ್ಯೆನಾ? ಹೌದು. ನಮಗೆಲ್ಲ ಹೆಂಗೆ ಗೊತ್ತು ಸಮಸ್ಯೆ ಅಂದರೆ, ನೀವು ಹೇಳ್ದಂಗೆ ಪಕ್ಕದಲ್ಲಿರೋರು ಮಾಡಿದಾಗ ಸಮಸ್ಯೆ, ಬಟ್ ಅದು ತಪ್ಪದು. ಸಮಸ್ಯೆ ಆಗಿರೋದು ಬೇರೆಯವ್ರಿಗಿನ್ನ ನಮಗೆ ಜಾಸ್ತಿ ಸೌಂಡ್ ಬರ್ತಾ, ಯಾಕೆಂದರೆ ಅದು ಸೌಂಡ್ ಮಾತ್ರ ಅಲ್ಲ, ಬೇರೆ ಪ್ರಾಬ್ಲಮ್ಸು ಕಾಸ್ ಮಾಡ್ತಾ ಇರುತ್ತೆ. ಈಗ ನಿದ್ದೆ ಮಾಡಿದಾಗಲೇ ಇದು ಗೊರಕೆ ಬರುವಂಥದ್ದು ಯಾಕೆ ಡಾಕ್ಟರ್? ನಿದ್ದೆ ಮಾಡಿದ ಸಂದರ್ಭದಲ್ಲಿ ದೇಹದಲ್ಲಿ ಏನಾದರೂ ಬದಲಾವಣೆ ಆ ಥರ ಆಗ್ತಾ ಇರುತ್ತಾ, ಹೇಗೆ? ನಿದ್ದೆ ಮಾಡಿದಾಗ ಏನಾಗ್ತೀವಿ? ರಿಲ್ಯಾಕ್ಸ್ ಆಗ್ತೀವಿ. ರಿಲ್ಯಾಕ್ಸ್ ಆದಾಗ ನಮ್ಮ ಎಲ್ಲ ಮಸಲ್ಸು ರಿಲ್ಯಾಕ್ಸ್ ಆಗುತ್ತೆ. ಸೊ ರಿಲ್ಯಾಕ್ಸ್ ಆದಾಗ ಏನಾಗುತ್ತೆ, ನೀವು ನೋಡಿ, ಏನಾದರೂ ರಿಲ್ಯಾಕ್ಸ್ ಆದರೆ ಎಲ್ಲ ಲೂಸ್ ಆಗಿರುತ್ತೆ. ಸೊ ಇಲ್ಲಿ ಗಂಟ್ಲಲ್ಲಿ, ನೆಕ್ಕಲ್ಲಿ ಇರೋ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗಿಬಿಡುತ್ತೆ. ಆವಾಗ ಅದು ಟೋನ್ ಇಲ್ಲ ಅಂತೀವಿ. ಆವಾಗ ವೈಬ್ರೇಷನ್ ಜಾಸ್ತಿ ಆಗೋದು. ಆವಾಗ ನಾವು ಉಸಿರಾಡೋಕ್ಕೆ ನಮ್ಮ ಪ್ಯಾಸೇಜ್ ಏನಿದೆಯೋ ಅದೂ ಭಾಳ ಚಿಕ್ಕದಾಗ್ಬಿಡುತ್ತೆ. ಸೊ ಕಡಿಮೆ ಜಾಗದಲ್ಲಿ ಏರ್ ಹೋದಾಗ ಗೊರಕೆ ಬರೋದು. ಇವಾಗಂತೂ ಕೇಳ್ತಾನೆ ಇರ್ತೀವಿ ಡಾಕ್ಟರ್, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ಗೊರಕೆ ಹೊಡಿತಾರೆ. ಯಾವ ಏಜ್ ಗ್ರೂಪಲ್ಲಿ ಹೆಚ್ಚಾಗಿ ಈ ಸಮಸ್ಯೆ ಕಾಣಿಸುತ್ತೆ ಅಂತ? ಅಗೇನ್ ಯಾವ ಏಜ್ ಗ್ರೂಪಲ್ಲಿ ಬೇಕಾದರೂ ಬರ್ಬೋದು, ಬಟ್ ಕಾರಣಗಳು ಬೇರೆ ಇರ್ತವೆ. ಈಗ ಚಿಕ್ಕ ಮಕ್ಕಳಲ್ಲಿ ಗೊರಕೆ ಬಂದರೆ ಅದು ಮೂಗಲ್ಲಿ ದುರ್ಮಾಂಸ ಬೆಳ್ಕೊಂಡಿರೋದಕ್ಕೆ, ಅಡಿನಾಯ್ಡ್ಸ್ ಅಂತ ಏನಂತೀವಿ. ಮೂಗು ಹಿಂಭಾಗದಲ್ಲಿ ಶೀತದ ಗಡ್ಡೆ ಇರುತ್ತೆ. ಬಾಯಲ್ಲಿ ಹೆಂಗೆ ಟಾನ್ಸಿಲ್ಸ್ ಇದೆಯೋ ಆ ಥರ ಮೂಗು ಹಿಂಭಾಗದಲ್ಲಿ ಅಡಿನಾಯ್ಡ್ಸ್ ಇರ್ತವೆ. ಇದು ದೊಡ್ಡದು ಆಗ್ತಾ ಏನಾಗುತ್ತೆ, ಏರ್ ಪ್ಯಾಸೇಜನ್ನ ಬ್ಲಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ಗೊರಕೆ ಬರುತ್ತೆ. ಕೆಲವು ಮಕ್ಕಳಿಗೆ ಮೂಗಲ್ಲಿ ದುರ್ಮಾಂಸ ಇರ್ಬೋದು, ಇನ್ನು ಕೆಲವು ಮಕ್ಕಳಿಗೆ ಲ್ಯಾರಿಂಗ್ಸು, ವಾಯ್ಸ್ ಬಾಕ್ಸ್ ಅಂತೀವಲ್ಲ, ಅಲ್ಲಿ ಕೆಲವು ಪ್ರಾಬ್ಲಮ್ಸ್ ಇರ್ಬೋದು. ಇದು ಮಕ್ಕಳಲ್ಲಿ ಕಾಮನ್ ಕಾಸಸ್ಸು ಗೊರಕೆ ಹೊಡೆಯೋದಕ್ಕೆ. ಬಟ್ ಏಜ್ ಆಗ್ತಾ ವೆರಿ ಕಾಮನ್ ಕಾಸ್ ಫಾರ್ ಗೊರಕೆ ಏನು ಅಂತಂದರೆ ವೆಯ್ಟ್ ಗೇನ್. ನಾವು ಇದು ತೂಕ ಹೆಚ್ಚಾದಾಗ ನಾವು ಏರ್ ಪ್ಯಾಸೇಜ್ ಏನಾಗುತ್ತೆ, ನ್ಯಾರೋ ಆಗ್ತಾ ಹೋಗುತ್ತೆ. ಮಸಲ್ ಟೋನ್ ತುಂಬಾ ಕಡಿಮೆ ಆಗುತ್ತೆ ವಯಸ್ಸಾಗ್ತಾ. ಆಮೇಲೆ ಅದೇ ಥರ ಸೇಮ್ ಮಕ್ಕಳಲ್ಲಿ ಬಂದಂಗೆ ಬೇರೆ ಎಲ್ಲಿ ಏನು ಅಬ್ಸ್ಟ್ರಕ್ಷನ್ ಬಂದ್ರೂ ಅದು ಎಲ್ಲ ಗೊರಕೆ ಕಾಸ್ ಮಾಡ್ಬೋದು. ಕಾಮನ್ ಆಗಿ ತುಂಬ ಜನ ಹೇಳ್ತಿರ್ತಾರೆ ಡಾಕ್ಟರ್, ತುಂಬ ಟಯರ್ಡ್ ಆದಾಗ, ಡೀಪ್ ಸ್ಲೀಪಿಗೆ ಹೋದಾಗ ಈ ಥರ ಗೊರಕೆಗಳು ಬರೋದು ಕಾಮನ್ ಅಂತ. ಇದು ಕಾಮನ್ನ ಹೇಗೆ ಡಾಕ್ಟರ್? ಹೌದು. ತುಂಬ ಡೀಪ್ ಸ್ಲೀಪಲ್ಲಿದ್ದಾಗ ಇಲ್ಲ ತುಂಬ ಟಯರ್ಡ್ ಆದಾಗ ನಾವು ಇನ್ನೂ ಡೀಪರ್ ಸ್ಲೀಪ್ ಮಾಡ್ತೀವಿ. ಆವಾಗ ಏನಾಗುತ್ತೆ, ಟೋನ್ ತೀರಾ ಹೋಗುತ್ತೆ. ಆವಾಗ ತುಂಬ ಲ್ಯಾಕ್ಸಿಟಿ ಇರೋದ್ರಿಂದ ಈ ಮಸ್ಕ್ಯುಲೇಚರಲ್ಲಿ ಆವಾಗ ಗೊರಕೆ ಹೊಡೆಯೋ ಸಾಧ್ಯತೆ ಜಾಸ್ತಿ. ಗೊರಕೆ ಸೌಂಡು ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಇರುತ್ತೆ. ಒಬ್ಬೊಬ್ರು ಜೋರಾಗಿ ಹೊಡಿತಾರೆ, ಬಟ್ ಅಷ್ಟು ಜೋರಾಗಿ ಹೊಡೆದ್ರು ಗೊರಕೆ ಹೊಡೆಯೋಂಥವ್ರಿಗೆ ಆ ಸೌಂಡ್ ಕೇಳಿಸಲ್ಲ, ಡಿಸ್ಟರ್ಬೆನ್ಸ್ ಇರಲ್ಲ, ಪಕ್ಕದವ್ರಿಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಅದು ಯಾಕೆ ಅಂದರೆ ಅವರಿಗೆ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಅಂತ. ಅದೇ ಅದು ಹೇಳ್ತಾರಲ್ಲ, ಇಂಗ್ಲೀಷಲ್ಲಿ ಹೇಳ್ತಾರೆ, ಲಾಫ್ ಆ್ಯಂಡ್ ದ ವರ್ಲ್ಡ್ ಲಾಫ್ಸ್ ವಿತ್ ಯು, ಸ್ನೋರ್ ಆ್ಯಂಡ್ ಯು ಸ್ಲೀಪ್ ಅಲೋನ್. ಸೊ ಆ ಗೊರಕೆ ಹೊಡೆಯೋ ಸೌಂಡು ನಮಗೆ ಬರಲ್ಲ, ಗೊರಕೆ ಹೊಡೆಯೋ ಸೌಂಡು ಬೇರೆಯವ್ರಿಗೆ ಬರುತ್ತೆ ಅಷ್ಟೇ. ಬಟ್ ನಾನು ಹೇಳಿದ್ನಲ್ಲ, ನಾವು ವಿ ಕಾನ್ಸಂಟ್ರೇಟ್ ಆನ್ ಗೊರಕೆ ಹೊಡೆಯೋ ಸೌಂಡ್ ಅಂತ. ದ ಸೌಂಡ್ ಇಟ್ ಸೆಲ್ಫ್ ಇಸ್ ನಾಟ್ ಅ ಪ್ರಾಬ್ಲಮ್. ಅಲ್ಲಿ ಏನಾಗ್ತಿದೆ, ಗೊರಕೆ ಹೊಡೆಯೋವಾಗ ನಮಗೆ ಫಸ್ಟ್ ಆನ್ ಒನ್ ಸೈಡ್ ಸ್ಲೀಪ್ ಸರಿಯಾಗಿ ಆಗ್ತಿರಲ್ಲ, ಸೊ ರೆಸ್ಟ್ ಸಿಗ್ತಾ ಇರಲ್ಲ. ಇನ್ನೊಂದು ಕಡೆ
ಸ್ಲೀಪ್ ಟೈಮಲ್ಲಿ ಬ್ರೀದಿಂಗ್ ಡಿಸ್ಟರ್ಬ್ ಆಗುತ್ತೆ. ಇದನ್ನು ಸ್ಲೀಪ್ ರಿಲೇಟೆಡ್ ಬ್ರೀದಿಂಗ್ ಡಿಸಾರ್ಡರ್ಸ್ ಅಂತೀವಿ. ಈ ಥರ ಆಗ್ಬೋದು. ಈ ಥರ ಆದಾಗ ಏನಾಗುತ್ತೆ, ನಮಗೆ ಶರೀರದಲ್ಲಿ ಬೇಕಾಗಿರೋ ಆಕ್ಸಿಜನ್ ಸಿಗ್ತಾ ಇರಲ್ಲ. ಇದರಿಂದ ಹಾರ್ಟ್ ಮೇಲೆ, ಲಂಗ್ಸ್ ಮೇಲೆ ಎಲ್ಲ ಒತ್ತಡ ಬರುತ್ತೆ. ಸೊ ಈ ಥರ ನಮಗೆ ಐಡಿಯಾ ಇಲ್ಲದೆ ತುಂಬ ಸೀರಿಯಸ್ ಪ್ರಾಬ್ಲಮ್ಸ್ ಆಗ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಗೊರಕೆ ಜೊತೆಗೆ ತುಂಬ ಜನಕ್ಕೆ ಈ ನಿದ್ರೆಯಲ್ಲಿ ಉಸಿರುಗಟ್ಟುವಂಥ ಸಮಸ್ಯೆ ಕೂಡ ಕಾಣಿಸ್ತಾ ಇರುತ್ತೆ. ಈ ನಿದ್ರೆಯಲ್ಲಿ ಉಸಿರುಗಟ್ಟೋದಂದ್ರೆ ಏನು ಡಾಕ್ಟರ್, ಯಾಕಾಗತ್ತೆ ಅಂತ? ಈಗ ಹೇಳಿದ್ನಲ್ಲ, ಈ ವೇರಿಯಸ್ ಕಾರಣಗಳಿಗೆ ನಾವು ಉಸಿರಾಡೋ ಜಾಗ ನ್ಯಾರೋ ಆಗ್ತಾ ಹೋಗುತ್ತೆ ಅಂತ. ಕೆಲವು ಸಲ ಎಷ್ಟು ನ್ಯಾರೋ ಆಗುತ್ತೆ ಅಂತಂದರೆ ಫುಲ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗ್ಬೋದು. ಆ ಥರ ಫುಲ್ ಕೊಲ್ಯಾಪ್ಸ್ ಆದಾಗ ಗಾಳಿ ಹೋಗೋಕ್ಕೆ ಜಾಗನೇ ಇರಲ್ಲ. ಆವಾಗ ಏನಾಗುತ್ತೆ, ಅದು ಚೋಕಿಂಗ್ ಥರ ಆಗುತ್ತೆ. ಈಗ ಕತ್ತು ಹಿಡ್ಕೊಂಡಾಗ ಏನಾಗುತ್ತೆ, ನಮಗೆ ಉಸಿರಾಡೋಕ್ಕಾಗಲ್ಲ, ಅದೇ ಥರ ಚೋಕಿಂಗ್ ಥರ ಆಗುತ್ತೆ. ಆವಾಗ ಏನಾಗುತ್ತೆ, ನಾವು ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಗೊತ್ತಿಲ್ಲದೆ ಎಚ್ಚರ ಆಗುತ್ತೆ. ಅದೊಂದು ವೇಕಪ್ ಕಾಲ್, ಅದು ಉಸಿರು ಬರ್ತಾ ಇಲ್ಲ, ಗೆಟಪ್ ಅಂತ, ಆ ಥರ ಆಗುತ್ತೆ. ಇದಕ್ಕೆ ಸ್ಲೀಪ್ ಏಪ್ನಿಯಾ ಅಂತೀವಿ. ಸೊ ಗೊರಕೆ ಹೊಡೆಯೋದು ಬರೀ ಸೌಂಡ್ ಅಷ್ಟೇ, ಬಟ್ ಈ ಥರ ಉಸಿರು ಕಟ್ಟೋದು ಅದು ಇನ್ನೂ ದೊಡ್ಡ ಸಮಸ್ಯೆ. ಅದು ಅದರಿಂದನೇ ಜಾಸ್ತಿ ಪ್ರಾಬ್ಲಮ್ ಆಗೋದು, ಆಕ್ಸಿಜನ್ ಲೆವೆಲ್ಸ್ ಕಡಿಮೆ ಆಗೋದು, ಆಮೇಲೆ ಹೃದಯದ ಮೇಲೆ, ಶ್ವಾಸಕೋಶದ ಮೇಲೆ ಎಲ್ಲ ಒತ್ತಡ ಆಗೋದು ಅದರಿಂದನೇ. ಯಾವ ರೀಸನಿಂದ ಆ ಥರ ಉಸಿರು ಕಟ್ಟೋ ಸಮಸ್ಯೆ ಆಗ್ತಾ ಇರುತ್ತೆ ಡಾಕ್ಟರ್? ಉಸಿರು ಕಟ್ಟೋದು ಸಮಸ್ಯೆ ಮೇನ್ ಆಗೋದು ಅದರಿಂದನೇ. ಇದು ಶ್ವಾಸನಾಳ ಕೊಲ್ಯಾಪ್ಸ್ ಆಗೋದ್ರಿಂದ. ಹೆಂಗಾಗತ್ತೆ ಅಂತಂದರೆ, ಎಲ್ಲ ಹತ್ರ ಬಂದು ಗಾಳಿ ಬರ್ತಾ ಇರುತ್ತೆ, ಬಟ್ ಗಾಳಿ ಹೋಗೋಕ್ಕೆ ಜಾಗ ಇರಲ್ಲ. ಆ ಥರ ಆಗ್ಬಿಡುತ್ತೆ. ಆವಾಗ ನಮಗೆ ಎಚ್ಚರ ಆಗೋದು. ಯಾರಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ? ಇದು ಹೆಚ್ಚಿಗೆ ಕಾಣಿಸ್ಕೊಳ್ಳೋದು ತೂಕ ಜಾಸ್ತಿ ಆದಾಗ. ಓಕೆ, ತೂಕ ಜಾಸ್ತಿ ಆದಾಗ, ಆಮೇಲೆ ಇದು ಮಸಲ್ ಟೋನ್ ಕಡಿಮೆ ಆದಾಗ. ಇವೆರಡು, ದೀಸ್ ಆರ್ ದ ಮೇನ್ ಇಂಪಾರ್ಟೆಂಟ್ ರೀಸನ್ಸ್ ಈ ಥರ ಆಗಲಿಕ್ಕೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಳ್ಳೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಗೀತಾ ಅಂತ. ಗೀತಾ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಶಿರಾದಿಂದ ಮೇಡಮ್. ಶಿರಾದಿಂದ. ಓಕೆ. ವಿಪರೀತ ಆಗಾಗ್ಗೆ ನೆಗಡಿ ಆಗುತ್ತೆ. ಡಾಕ್ಟರ್ ಇದ್ದಾರೆ, ಮಾತಾಡಿ. ಗೀತಾ ಅವರೇ ನಮಸ್ಕಾರ, ಹೇಳಿ. ನಮ್ಗೆ ಅಲರ್ಜಿ ಸಮಸ್ಯೆ, ನೆಗಡೆ, ವಿಪರೀತ ನೆಗಡೆ ಆಗುತ್ತೆ. ಧೂಳು ಕಸ ಗುಡಿಸಿದಾಗ, ಒಗ್ಗರಣೆ ಹಾಕ್ದಾಗ, ಮತ್ತೆ ಈ ಗಾಳಿ ವಾತಾವರಣಕ್ಕೂ ಹಂಗಾಗುತ್ತೆ. ಮತ್ತೆ ಮೈಯೆಲ್ಲ ಬೆವರುತ್ತೆ. ಸೀನು, ನೆಗಡೆ, ಕಣ್ ತುಂಬಾ ನೀರ್ ತುಂಬ್ಕೊಳ್ಳೋದು, ಮೂಗು, ಮಕ್ಕ ಎಲ್ಲ ಕಡ್ತಾ ಬರುತ್ತೆ ಮೇಡಮ್ ನನಗೆ. ಒಂದು ಹೋದ ವರ್ಷದಲ್ಲಿ ಆಯುರ್ವೇದಿಕ್ ನಲ್ಲಿ ಸ್ವಲ್ಪ ಮಾತ್ರೆ ಕೊಟ್ಟು ಕಳ್ಸಿದ್ರು ನಮ್ ಚಿಕ್ಕಮ್ಮರು, ತುಮಕೂರಿಂದ ತಗೊಂಡಿದ್ದೆ. ಅದು ಏನು ಸೈಡ್ ಎಫೆಕ್ಟ್ ಏನು ಬರಲ್ವಾ ತಗೊಂಡ್ರೆ? ಆ ಔಷಧದಲ್ಲಿ ಸೈಡ್ ಎಫೆಕ್ಟ್ ಬರುತ್ತಾ ನಾನು ಹೇಳಕ್ ಆಗೋದಿಲ್ಲ. ಬಟ್ ನಿಮ್ಗೆ ಏನು ನಿದ್ರೆಯಲ್ಲಿ ಏನ್ ಸಮಸ್ಯೆ ಆಗತ್ತೆ? ಗೊರಕೆ ಬರುತ್ತಾ? ಇಲ್ಲ, ಗೊರಕೆ ಬರುತ್ತೆ ಅಂದ್ರೆ ಅದು ನಮಗ್ ಗೊತ್ತಾಗಲ್ಲ, ಬೇರೆ ಹೇಳಿದ್ದಾರೆ. ಅಂದ್ರೆ ನಿದ್ದೆದೇನ್ ಪ್ರಾಬ್ಲಮ್ ಏನಿಲ್ಲ, ನಿದ್ದೆ ಚೆನ್ನಾಗ್ ಮಾಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಅಲರ್ಜಿ ತರ ನೆಗಡಿ ಆಗುತ್ತೆ ಮೇಡಮ್. ಈ ಕಂಟಿನ್ಯೂಸ್ ಈಗ 4-5 ದಿನದಿಂದ ವಿಪರೀತ ಬರ್ತಾನೆ ಇದೆ. ಆ ತರ ಬಂದಾಗ ಅಲರ್ಜಿ ಸಮಸ್ಯೆ ಇದೆ ಅಂತ ಕಂಡು ಬರುತ್ತೆ ಗೀತಾ ಅವ್ರೆ. ಇದು ತೋರಿಸ್ಕೊಂಡು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೋಬೇಕು. ಅಲರ್ಜಿಗೆ ಒಳ್ಳೆ ಟ್ರೀಟ್ಮೆಂಟ್ ಇದಾವೆ ಈಗ. ಹೌದಾ? ಆಯುರ್ವೇದಿಕಲ್ ಸಿಗುತ್ತಾ? ಆಯುರ್ವೇದಿಕಲ್ ಸಿಗುತ್ತಾ ನಾನ್ ಹೇಳಕ್ ಆಗಲ್ಲ, ನಾನು ಆಯುರ್ವೇದ ಡಾಕ್ಟರ್ ಅಲ್ಲಲ್ಲ. ಬಟ್ ನಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ, ತೋರಿಸ್ಕೊಂಡು ಕರೆಕ್ಟ್ ಆಗಿ ತಗೊಂಡ್ರೆ ಅಲರ್ಜಿ ತುಂಬಾ ಕಂಟ್ರೋಲ್ ಮಾಡ್ಬೋದು. ಓಕೆ, ಧನ್ಯವಾದಗಳು ಗೀತಾ, ಕರೆಯನ್ನ ಮಾಡಿದ್ದಕ್ಕಾಗಿ. ನಿಮಗೆ ಇನ್ ಕೇಸ್ ಡಾಕ್ಟರ್ನ ಮೀಟ್ ಮಾಡಬೇಕು ಅಂತಂದರೆ ಅಪೋಲೋ ಹಾಸ್ಪಿಟಲಲ್ಲಿ ಸಿಗ್ತಾರೆ. ಅವರ ಅಪಾಯಿಂಟ್ಮೆಂಟನ್ನು ತಗೊಂಡು ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ಎಸ್ ಡಾಕ್ಟರ್, ತುಂಬ ಜನಕ್ಕೆ ಈ ಗೊರಕೆ ಅನ್ನೋಂಥದ್ದು ಪುರುಷರಲ್ಲೇ ಹೆಚ್ಚಾಗಿ ಬರೋದು, ಬಟ್ ಇವಾಗ ಕಾಮನ್ ಆಗಿ ಮಹಿಳೆಯರಲ್ಲೂ ಕೂಡ ಈ ಗೊರಕೆ ಕಾಣಿಸ್ತಾನೆ ಇರುತ್ತೆ. ಮಹಿಳೆಯರಲ್ಲಿ ಇದು ಬರೋದಕ್ಕೆ ಏನು ಕಾರಣ ಇರ್ಬೋದು ಅಂತ ಡಾಕ್ಟರ್? ಈಗ ಎಲ್ಲ ಲೈಫ್ ಸ್ಟೈಲ್ ಚೇಂಜಸ್ಸು, ಮಹಿಳೆಯರು ಎಲ್ಲ ಮಾಡ್ತಾ ಇದ್ದಾರೆ. ಮಹಿಳೆಯರಿಗೂ ತೂಕ ಜಾಸ್ತಿ ಆಗುತ್ತೆ, ಮಹಿಳೆಯರು ತುಂಬ ಸ್ಟ್ರೆಸ್ ತಗೋತಾ ಇದ್ದಾರೆ. ಸೊ ಎಲ್ಲ ಸೇಮ್ ಕಾರಣಗಳಲ್ವಾ? ಹೌದು ಡಾಕ್ಟರ್, ನೀವು ಹೇಳಿದ್ರಿ ವೆಯ್ಟ್ ಗೇನ್ ಆಗುವಂಥದ್ದೇ ಹೆಚ್ಚಾಗಿ ಎರಡಕ್ಕೂ ಕೂಡ ಕಾಮನ್ ರೀಸನ್ ಅಂತ. ಸೊ ಯಾವ ರೀತಿಯಾಗಿ ನಮ್ಮ ವೆಯ್ಟನ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಅಂತ? ವೆಯ್ಟ್ ಗೇನ್ ಎಷ್ಟೊಂದು ಥಿಂಗ್ಸ್ ಕಾರಣ ಆಗುತ್ತೆ, ಅದು ನಮ್ಮ ಎಲ್ರಿಗೂ ಗೊತ್ತು. ಬಟ್ ಈ ಸಮಸ್ಯೆಗಂತೂ ಎಷ್ಟೊಂದು ಸಲ ನೋಡಿದ್ದೀವಿ, ಬರ್ತಾನೆ ಹೇಳ್ಕೊಂಬರ್ತಾರೆ, ಈ 6 ತಿಂಗಳಲ್ಲಿ ತೂಕ ಸಡನ್ನಾಗಿ ಜಾಸ್ತಿ ಆಗಿದ್ದೀನಿ, ಫಾರ್ ಸಮ್ ರೀಸನ್, ಕೆಲಸದಲ್ಲಿ ವ್ಯತ್ಯಾಸ ಇಲ್ಲ ಊಟದಲ್ಲಿ ವ್ಯತ್ಯಾಸ ಏನಾದರೂ ಅವ್ರಿಗೆ ಗೊತ್ತಿರುತ್ತೆ ತೂಕ ತುಂಬ ಜಾಸ್ತಿ ಆಗಿದೆ ಆ್ಯಂಡ್ ಇತ್ತೀಚೆಗೆ ಗೊರಕೆನೂ ಸ್ಟಾರ್ಟ್ ಆಗಿದೆ ಅಂತ. ಸೊ ಆವಾಗ ನಮ್ಮದು ಫಸ್ಟ್ ಅಡ್ವೈಸ್ ಅದೇನೆ, ಸ್ವಲ್ಪ ವೆಯ್ಟ್ ಮೇಲೆ ಗಮನ ಕೊಡಿ, ಒಂದು ವಾಕಿಂಗು ಏನಾದರೂ ಸ್ಟಾರ್ಟ್ ಮಾಡಿ, ಇಲ್ಲ ಡಯಟ್ ಮೇಲೆ ಗಮನ ಕೊಡಿ. ಯಾರಾದ್ರು ತುಂಬ ಹೆಚ್ಚಿಗೆ ತಿಂತಾ ಇದ್ದರೆ ಫ್ಯಾಟಿ ಸಬ್ಸ್ಟೆನ್ಸ್ ಅಂಥವೆಲ್ಲ ಅವಾಯ್ಡ್ ಮಾಡಿ, ಸ್ವಲ್ಪ ಬ್ಯಾಲೆನ್ಸ್ ಡಯಟ್.
ಅದೆಲ್ಲ ಹೆಲ್ಪ್ ಆಗುತ್ತೆ. ಓಕೆ ಹಾಗಿದ್ರೆ ಈಗ ವೆಯ್ಟ್ ಗೇನ್ ಆಗಿದ್ದಂಥವ್ರು ವೆಯ್ಟ್ ಲಾಸ್ ಆಗೋದ್ರೆ ಗೊರಕೆಯಲ್ಲಿ ಪ್ರಮಾಣ ಕಮ್ಮಿ ಆಗ್ಬೋದಾ ಅಥವಾ ಕಂಪ್ಲೀಟಾಗಿ ಕಮ್ಮಿ ಆಗೋ ಚಾನ್ಸಸ್ ಇದೆಯಾ ಡಾಕ್ಟರ್? ಇದೆ, ಅದು ಒಂದೇ ಕಾರಣ ಇದ್ರೆ ಖಂಡಿತ ಇದೆ. ಓಕೆ ಇವಾಗ ತುಂಬ ಜನ ಅನ್ಕೊಳ್ತಾ ಇರ್ತಾರೆ ಗೊರಕೆ ಅನ್ನುವಂಥದ್ದು ಕಾಮನ್, ಇದಕ್ಕೆ ಟ್ರೀಟ್ಮೆಂಟ್ ಬಗ್ಗೆ ಹೆಚ್ಚಾಗಿ ಮಾಹಿತಿ ಇರೋದಿಲ್ಲ ಅವ್ರಿಗೆ. ಈ ಗೊರಕೆಗೂ ಟ್ರೀಟ್ಮೆಂಟ್ ಸಿಗುತ್ತಾ, ಯಾವ ರೀತಿ ಇದು ಇರುತ್ತೆ ಅಂತ ಡಾಕ್ಟರ್? ಖಂಡಿತ ಇದೆ. ಗೊರಕೆ ಫಸ್ಟು ಗೊರಕೆ ಟ್ರೀಟ್ ಮಾಡಲಿಕ್ಕೆ ನಾವು ಏನು ಕಂಡುಹಿಡಿಯೋಕ್ಕೆ ಪ್ರಯತ್ನ ಪಡ್ತೀವಿ ಅಂತಂದರೆ ಆ ವ್ಯಕ್ತಿಗೆ ಗೊರಕೆ ಯಾವ ಕಾರಣದಿಂದ ಬರ್ತಾ ಇದೆ. ನಾನು ಹೇಳ್ದಂಗೆ ಅವ್ರಿಗೆ ತೂಕ ಜಾಸ್ತಿ ಆಗಿರೋದ್ರಿಂದ ಬರ್ತಿರ್ಬೋದು. ಆ ಥರ ಇದ್ದರೆ ತೂಕ ಕಡಿಮೆ ಆದಾಗ ಹೆಲ್ಪ್ ಆಗುತ್ತೆ. ಎಷ್ಟೊಂದು ಜನರಿಗೆ ಯಾವುದಾದ್ರೂ ಏರ್ವೇ ಪ್ಯಾಸೇಜಲ್ಲಿ ಅಬ್ಸ್ಟ್ರಕ್ಷನ್ ಇರುತ್ತೆ, ಮೂಗಿನ ಕಂಬ ಸೊಟ್ಟ ಇರ್ಬೋದು. ಆ ಥರ ಇದ್ದಾಗ ಮೂಗಿನ ಕಂಬ ಸ್ಟ್ರೇಟ್ ಮಾಡಿಸಿ ಗೊರಕೆ ಕಡಿಮೆ ಆಗೋದು ಆಗಿದೆ. ಇಲ್ಲ ಥ್ರೋಟಲ್ಲಿ ಏನಾದರೂ ಬೆಳ್ಕೊಂಡಿರ್ಬೋದು, ವಾಯ್ಸ್ ಬಾಕ್ಸಲ್ಲಿ ಏನಾದರೂ ಬೆಳ್ಕೊಂಡಿರ್ಬೋದು. ಆ ಥರ ಇದ್ದಾಗ ಅದು ಏನು ಕಾರಣ ಇದೆಯೋ ಅದನ್ನು ಕಂಡು ಹಿಡಿದ್ರೆ, ಅದನ್ನು ಕರೆಕ್ಟ್ ಮಾಡಿದ್ರೆ ಖಂಡಿತ ಅದಕ್ಕೆ ಸೊಲ್ಯೂಷನ್ ಇದೆ. ಓಕೆ ಡಾಕ್ಟರ್, ಇವಾಗ ನಾವು ಕಾಮನ್ ಆಗಿ ನೋಡ್ತಾ ಇರ್ತೀವಿ ಈ ಗೊರಕೆ ಅನ್ನೋದಕ್ಕೆ ತುಂಬ ಈಗ ಕಮರ್ಷಿಯಲ್ ಆ್ಯಡ್ಸ್ಗಳು ಬಂದಿದೆ, ಈ ಥರ ತಗೊಂಡ್ರೆ ಕಮ್ಮಿ ಆಗುತ್ತೆ ಅಂತ. ಆಮೇಲೆ ಅದೇನೋ ಕ್ಲಿಪ್ಗಳೆಲ್ಲ ಬರುತ್ತೆ, ಅದನ್ನ ಹಾಕೊಂಡು ಮಲಗಿದ್ರೆ ಗೊರಕೆ ಹೊಡೆಯೋದಿಲ್ಲ ಅಂತ ಹೇಳಿ. ಅದೆಲ್ಲ ವರ್ಕ್ ಆಗುತ್ತಾ? ಅದೆಲ್ಲ ತಗೋಬೋದಾ, ಹೇಗೆ ಡಾಕ್ಟರ್? ಅವೆಲ್ಲ ಹೆಂಗೆ, ಆ ಪ್ರಿನ್ಸಿಪಲ್ ಏನು ಅಂತಂದರೆ, ಮೂಗಿನ ಪ್ಯಾಸೇಜು, ಮೂಗು ಕೊಲಾಪ್ಸ್ ಆಗ್ತಾ ಇದ್ರೆ, ಇಲ್ಲೇ ಕೊಲಾಪ್ಸ್ ಆಗ್ತಿದ್ರೆ ಆಗ ಗಾಳಿ ಒಳಗೆ ಹೋಗಲ್ಲ ಅಂತ. ಆ ಕ್ಲಿಪ್ಸ್ ಹೆಂಗೆ ಹೆಲ್ಪ್ ಆಗುತ್ತೆ ಅಂತಂದರೆ, ನೈಟಲ್ಲಿ ಮಲಗಿರೋವಾಗ ಮೂಗನ್ನ ಓಪನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಆ ವ್ಯಕ್ತಿಗೆ, ಅದು ಹಾಕೊಂಡಿರೋ ವ್ಯಕ್ತಿಗೆ ಆ ಕಾರಣದಿಂದ ಗೊರಕೆ ಬರ್ತಾ ಇದ್ರೆ ಖಂಡಿತ ಹೆಲ್ಪ್ ಆಗುತ್ತೆ. ಬಟ್ ಅವ್ರಿಗೆ ಇಲ್ಲಿ ಟೋನ್ ಇಲ್ಲ ಬೇರೆ ಕಡೆ ಎಲ್ಲೋ ದುರ್ಮಾಂಸ ಬೆಳ್ಕೊಂಡಿದೆ, ಆ ಥರ ಸಮಸ್ಯೆ ಇದ್ದರೆ ದೆನ್ ಆಗೋದಿಲ್ಲ. ಓಕೆ ಇವಾಗ ಈ ಗೊರಕೆ ಹೊಡೆಯುವಂಥ ಸಂದರ್ಭದಲ್ಲಿ ಪಕ್ಕದಲ್ಲಿರೋವಂಥವ್ರಿಗೆ ತುಂಬ ಡಿಸ್ಟರ್ಬೆನ್ಸ್. ಸೊ ಅವ್ರೇನಾದರೂ ಅಂದರೆ ಅವ್ರನ್ನಂತೂ ಸೌಂಡ್ ಕಡಿಮೆ ಮಾಡೋದಕ್ಕಾಗಲ್ಲ, ಪಕ್ಕದಲ್ಲಿ ಇರೋವಂಥವ್ರು ಯಾವ ರೀತಿಯಾಗಿ ಒಂದು ಆ ಸೌಂಡ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕಾಗುತ್ತೆ? ಅದು ಅವರೇ ಸೊಲ್ಯೂಷನ್ ಕಂಡಿಡ್ತಾರೆ. ಒಂದು ಅವ್ರು ಬೇರೆ ಕಡೆ ಮಲ್ಕೋತಾರೆ, ಇಲ್ಲ ಇವ್ರು ನಾಚೆ ಹಾಕಿರ್ತಾರೆ, ಇಲ್ದಿರ ಅವ್ರು ಇಯರ್ ಪ್ಲಗ್ಸ್ ಹಾಕೊಂಡಿರ್ತಾರೆ. ಬಟ್ ಅದು ಟ್ರೀಟ್ಮೆಂಟ್ ಅಲ್ಲ. ದಯವಿಟ್ಟು ಗೊರಕೆ ಯಾರು ಹೊಡಿತಾ ಇದ್ದಾರೋ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಖಂಡಿತ ಕಡಿಮೆ ಆಗುತ್ತೆ ಅಂತ ಹೇಳಿ, ಅದು ಸೊಲ್ಯೂಷನ್. ಎಸ್ ಡಾಕ್ಟರ್, ಈ ಗೊರಕೆ ಸಮಸ್ಯೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಈ ಗೊರಕೆ ಅಂತ ಬಂದರೆ ಸಾಕಷ್ಟು ಒಂದು ರೀತಿಯಾಗಿ ಡೌಟ್ಫುಲ್ ಕ್ವಶನ್ಸ್ ಜಾಸ್ತಿ. ತುಂಬ ಜನ ರಾತ್ರಿ ಮಲಗುವಾಗ ಫ್ಯಾನ್ ಹಾಕೊಂಡು ಮಲಗಿರ್ತಾರೆ ಡಾಕ್ಟರ್, ಅದರಿಂದ ಕೂಡ ನೋಸ್ ಬ್ಲಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಫ್ಯಾನ್ ಹಾಕೊಂಡು ಮಲಗೋದ್ರಿಂದ ಈ ಥರ ಸಮಸ್ಯೆಗಳು ಆಗುತ್ತಾ? ಯಾವ ರೀತಿಯಾದಂಥ ಸಮಸ್ಯೆಗಳು ಆಗುತ್ತೆ ಅಂತ? ಮೂಗಲ್ಲಿ ಟರ್ಮಿನೇಟ್ಸ್ ಅಂತ ಸ್ಟ್ರಕ್ಚರ್ಸ್ ಇರ್ತವೆ. ಅವು ಅದರಲ್ಲಿ ತುಂಬ ಬ್ಲಡ್ ಸಪ್ಲೈ ಜಾಸ್ತಿ ಇರುತ್ತೆ. ಅದ್ರದ್ದು ಫಂಕ್ಷನ್ ಏನು ಅಂತಂದರೆ, ಒಂದು ಇದು ಟೆಂಪ್ರೇಚರ್ ರೆಗ್ಯುಲೇಷನ್ಗೆ ಇರುತ್ತದು. ಸೊ ಈ ಥರ ಫ್ಯಾನ್ ಹಾಕೋದು ಅದೆಲ್ಲ ಮಾಡಿದಾಗ ಏನಾಗುತ್ತೆ, ಈ ಟಿಶ್ಯೂಸು ಸ್ವೆಲ್ ಆಗುತ್ತೆ. ಸ್ವೆಲ್ ಆದಾಗ ಮೂಗಲ್ಲಿ ಉಸಿರಾಡೋಕ್ಕೆ ಜಾಗ ಕಡಿಮೆ ಆಗುತ್ತೆ. ಅದಕ್ಕೆ ಎಷ್ಟೊಂದು ಜನ ಸಾಮಾನ್ಯವಾಗಿ ಹೇಳೋದು, ಫ್ಯಾನ್ ಹಾಕೊಂಡ್ರೆ ವಿಂಡೋ ತೆಗೆದ್ರೆ ನನಗೆ ಮೂಗು ಕಟ್ಟಿಬಿಡುತ್ತೆ ಅಂತ. ಇದು ಅದಕ್ಕೆ ಕಾರಣ. ಓಕೆ ಡಾಕ್ಟರ್, ಏನು ಈ ಗೊರಕೆಯಿಂದ ಏನೇನು ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಆಗ್ಬೋದು ಡಾಕ್ಟರ್? ಗೊರಕೆಯಿಂದ ಏನು ಪ್ರಾಬ್ಲಮ್ ಆಗ್ಬೋದು ಅಂತಂದರೆ, ಫಸ್ಟು ಅವ್ರಿಗೆ ಸರಿಯಾಗಿ ರೆಸ್ಟ್ ಸಿಗ್ತಿರಲ್ಲ, ಅದು ಅವ್ರಿಗೆ ಗೊತ್ತಿರಲ್ಲ. ಅವ್ರು ಹೇಳೋದು, ಇವರು ರಾತ್ರಿ ಗೊರಕೆ ಹೊಡಿತಾ ಇದ್ದಾರೆ ಯಾರೋ ಹೇಳಿರ್ಬೋದು, ಬಟ್ ನಾವು ಡೀಟೇಲ್ಡಾಗಿ ವಿಚಾರಿಸಿದಾಗ ಎಷ್ಟೊಂದು ಥಿಂಗ್ಸ್ ಕಂಡು ಬರುತ್ತೆ. ಫಾರ್ ಇನ್ಸ್ಟೆನ್ಸ್, ಅವ್ರಿಗೆ ಬೆಳಗ್ಗೆ ಅಲಾಮಿಂದ ಎಬ್ಸ್ಬೇಕು, ಇಲ್ಲ ಯಾರು ಎಬ್ಸ್ಬೇಕು, ಸ್ಕೂಲ್ಗೆ ಹೋಗಬೇಕು, ಕಾಲೇಜ್ಗೆ ಹೋಗಬೇಕು, ಕೆಲ್ಸಕ್ಕೆ ಹೋಗಬೇಕು, ಏಳು ಅಂತ. ಅವ್ರಿಗೆ ರೆಸ್ಟ್ ಸಿಕ್ಕಿ ಅವರು ಆಯ್ತು ನನ್ನ ನಿದ್ದೆ ಅಂತ ಎದ್ದಿರಲ್ಲ. ಹಂಗೆ ಎದ್ರೂ ಅವರು ಫ್ರೆಶ್ ಆಗಂತೂ ಎದ್ದಿರಲ್ಲ, ಅವ್ರಿಗೆ ರೆಸ್ಟ್ ಆದಂಗೆ ಅನಿಸಿರಲ್ಲ, ಇನ್ನೂ ಮಲ್ಕೋಬೇಕು ಅಂತ ಅನಿಸ್ತಿರುತ್ತೆ. ಕೆಲವರು ಎದ್ದು ರೆಡಿಯಾಗಿ ಎಲ್ಲ ಹೋಗಿ ಸ್ಕೂಲ್ನಲ್ಲಿ ಇಲ್ಲ ಆಫೀಸಲ್ಲಿ ಅಲ್ಲಿ ಒಂದು ಸ್ವಲ್ಪ ಟೈಮ್ ಸಿಕ್ಕಿದ್ರೂ ಸಾಕು ನಿದ್ದೆ ಬಂದುಬಿಡುತ್ತೆ. ನೀವು ನೋಡಿದರೆ ಎಷ್ಟೊಂದು ಜನ ಸಿಗ್ನಲಲ್ಲಿ ವೇಟ್ ಮಾಡಬೇಕಾದ್ರೆ ನಿದ್ದೆ ಮಾಡಿಬಿಡ್ತಾರೆ. ಹೌದು, ಇದು ಎಲ್ಲ ಕೇಳ್ತೀವಿ. ಒಂಚೂರು ಟಿ ವಿ ನೋಡೋಕೆ ಹೋದರೆ ಮಲಗ್ತಾರೆ, ಇಲ್ಲ ಪೇಪರ್ ಓದ್ತಾ ಇದ್ದರೆ ಮಲಗಿಬಿಡ್ತಾರೆ. ಮೀಟಿಂಗ್ಸಲ್ಲಿ ಫುಲ್ ಕೇಳಿಸ್ಕೊಂಡೇ ಇರಲ್ಲ, ಯಾರ ಮಾತಾಡ್ತಾ ಇರ್ಬೇಕಾದ್ರೆ ನಿದ್ದೆ ಬರ್ಬೋದು. ಇದೆಲ್ಲ ಅದರದ್ದು ಫಾಲೌಟು. ಅದು ಒಂದು, ಸರಿಯಾಗಿ ರೆಸ್ಟ್ ಸಿಗದೆ ಇರೋದು. ಇನ್ನೊಂದು, ಮೂಗು ಕಟ್ಟಿರೋದ್ರಿಂದ ಎಷ್ಟೊಂದು ಬಾಯಲ್ಲಿ ಉಸಿರಾಡ್ತಾ ಇರ್ತಾರೆ. ಸೊ ಬೆಳಗ್ಗೆ ಎದ್ದಾಗ ಬಾಯಿ ಫುಲ್ ಡ್ರೈ ಆಗಿರೋದು, ಈ ಥರ ಆಗ್ಬೋದು. ಇಲ್ಲ ರಾತ್ರಿನೇ ಎಚ್ಚರಿಕೆ ಆಗ್ಬೋದು ಬಾಯಿ ಡ್ರೈ ಆಗಿ. ಈ ಎಚ್ಚರಿಕೆ ಆಗೋದು ಇನ್ನೊಂದು ಸಮಸ್ಯೆ. ನಾನು ಹೇಳಿದ್ನಲ್ಲ, ಉಸಿರು ಪೂರ್ತಿ ಕಟ್ಟಿದಾಗ ಎಚ್ಚರ ಆಗುತ್ತೆ. ಅದು ಕೆಲವು ಸಲ ನಮ್ಮ ಅವೇರ್ನೆಸ್ಸಿಂದ ಆಗುತ್ತೆ. ನಮಗೆ ಅನಿಸುತ್ತೆ ಯಾರೋ ಹಿಡ್ಕೊಂಡಿದ್ದಾರೆ, ಉಸಿರು ಬರ್ತಾ ಇಲ್ಲ ಅಂತ ಎಚ್ಚರ ಆಗ್ಬೋದು. ಕೆಲವು ಸಲ ನಮಗೆ ಗೊತ್ತಾಗಿರಲ್ಲ, ಪಕ್ಕದಲ್ಲಿರೋರು ನೋಟಿಸ್ ಮಾಡಿರ್ತಾರೆ. ಎಷ್ಟೊಂದು ಸಲ ಹೇಳ್ತಾರೆ ನೈಟ್ ನಿದ್ದೆಯಲ್ಲಿ ಇನ್ ಬಿಟ್ವೀನ್, ಒಂದು ಸಲ ಉಸಿರು ಕಟ್ಟದಂಗೆ ಆಗುತ್ತೆ, ನಮಗೆ ನೋಡೋವಾಗ ಭಯ ಆಗುತ್ತೆ, ಈ ಥರ ಹೇಳ್ತಿರ್ಬೋದು. ಬಟ್ ಮೋರ್ ಕಾಮನ್ಲಿ ಮೈಕ್ರೋ ಅವೇಕ್ನಿಂಗ್ಸ್ ಅಂತೀವಿ. ಅಂದರೆ ಸ್ಮಾಲ್ ಫ್ಯೂ ಸೆಕೆಂಡ್ಸ್ಗೆ ಎಚ್ಚರ ಆಗ್ತಿರುತ್ತೆ, ಅವ್ರಿಗೆ ಅದು ಅವೇರ್ನೆಸ್ಸೇ ಇರೋದಿಲ್ಲ. ಓಕೆ, ಈ ಥರ ಆಗ್ಬೋದು. ಸೊ ದೀಸ್ ಆರ್ ಕಾಮನ್ ಸಿಂಪ್ಟಮ್ಸ್ ಆಫ್ ಇದು ನೈಟಲ್ಲಿ ಸ್ನೋರ್ ಮಾಡೋದು.
ಓಕೆ ಡಾಕ್ಟರ್, ಇವಾಗ ಈ ಗೊರಕೆ ಸಮಸ್ಯೆ ಇರುವಂಥವ್ರಿಗೆ ನೀವು ಹೇಳಿದ್ರಿ ಬಾಯೆಲ್ಲ ಡ್ರೈ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ. ಈ ಗೊರಕೆ ಇರುವಂಥವರು ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ಮಾಡಬೇಕಾಗತ್ತಾ, ಅಂದರೆ ಇದರಿಂದ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆ ಥರ ಏನಾದರೂ ಮಾಡಬೇಕಾ ಡಾಕ್ಟರ್? ಬೆಳಗ್ಗೆ ಎದ್ದ ತಕ್ಷಣ ಮಾಡುವಂಥದ್ದು ಏನಿಲ್ಲ. ಬಾಯಿ ಡ್ರೈ ಆದರೆ ಅದು ನಮಗೆ ಒಂದು ಕ್ಲೂ ಸಿಗಬೇಕು. ನನ್ನ ಬಾಯಿ ಯಾಕೆ ಡ್ರೈ ಆಗಿದೆ ಅಂದರೆ ನಾನು ರಾತ್ರಿ ಪೂರ್ತಿ ಬಾಯಲ್ಲಿ ಉಸಿರಾಡಿದ್ದೀನಿ, ಹಾಗಾದ್ರೆ ಮೂಗು ಕಟ್ತಾ ಇದೆಯಾ ಅಂತ. ಸೊ ಆವಾಗ ಇದು ಹೆಂಗೆ ಅಂತಂದರೆ ಅವೇರ್ನೆಸ್. ನೆಕ್ಸ್ಟ್ ನಾನೇನಾದ್ರು ಶುಡ್ ಐ ನೋಟಿಸ್ ಸಮಥಿಂಗ್, ನಾನು ನೈಟ್ ಸರಿಯಾಗಿ ಮಲಗ್ತಾ ಇದ್ದೀನಾ, ನನಗೆ ರೆಸ್ಟ್ ಆಗ್ತಿದೆಯಾ ಅಂತ ನಮಗೆ ಯೋಚನೆ ಮಾಡ್ಲಿಕ್ಕೆ ಒಂದು ಕ್ಲೂ ಅದು. ಓಕೆ, ಎಸ್ ಡಾಕ್ಟರ್, ಇದ್ರ ಬಗ್ಗೆ ಮಾತಾಡೋಣ. ಅದ್ರ ಒಬ್ರು ಕಾಲರ್ ಇದ್ರೆ ಮಾತಾಡ್ಸ್ಕೊಂಡ್ಬಿಡೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ಹರೀಶ್ ಅಂತ ಮಾತಾಡೋದು. ಎಲ್ಲಿಂದ ಹರೀಶ್ ಅವರೇ? ನೆಲಮಂಗಲ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಮಾತಾಡಿ. ಹರೀಶ್ ಅವರೇ ನಮಸ್ಕಾರ, ಹೇಳಿ. ಮೇಡಮ್ ಅದೇ ಗೊರಕೆ ಬಿಡ್ತಿತ್ತು ರಾತ್ರಿ ನೈಟ್ ಅದು ನಿದ್ದೆ ಮಾಡೋದಕ್ಕೆ. ಇನ್ನೊಂದು ನಂಬರ್ ಸಿಕ್ತು, ಅದಕ್ಕೆ ಕಾಲ್ ಮಾಡಿದೆ. ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ಹರೀಶ್ ಅವರೇ? ಕೇಳಿಸ್ತಾ ಇಲ್ಲ ನನಗೆ. ಕೇಳಿಸ್ತಾ ಇಲ್ವಾ? ಹೇಳಿ, ಈಗ ಹೇಳಿ. ಗೊರಕೆ ಸಮಸ್ಯೆ ಇತ್ತು, ಅದಕ್ಕೆ ಫೋನ್ ಮಾಡ್ತಾ ಇದ್ದೀನಿ. ಎಷ್ಟು ತುಂಬಾ ದಿನದಿಂದ ಇದೆಯಾ? ಹಾ, ಬರೀ ಗೊರಕೆ ಅಷ್ಟೇನಾ, ಇಲ್ಲ ನೈಟಲ್ಲಿ ಮಲಗುವಾಗ ಎಚ್ಚರನೂ ಆಗತ್ತಾ ನಿಮ್ಗೆ? ಎಚ್ಚರಿಕೆನಾಗಲ್ಲ, ಮಲಗ್ಮೇಲೆ ಬೆಳಿಗ್ಗೆನೆ. ಹೌದಾ? ಬೆಳಗ್ಗೆ ಎದ್ದ ಮೇಲೆ ನಿಮ್ಗೆ ಫ್ರೆಶ್ ಆಗಿ ಅನ್ಸುತ್ತಾ, ನಿದ್ದೆ ಸಾಕು ಅಂತ ಅನ್ಸುತ್ತಾ, ಇಲ್ಲ? ನಿದ್ದೆ ಸಾಕು ಅನ್ಸುತ್ತೆ. ಓಕೆ, ಡೇ ಟೈಮಲ್ಲಿ ಏನಾದ್ರು ಮಲಗ್ ಬಿಡ್ತೀರಾ? ಇಲ್ಲ, ಡೇ ಟೈಮ್ ಏನು ಮಲಗಲ್ಲ. ಸೊ ಏನು ಆ ಥರ ಏನು ನಿಮ್ಮ ಪ್ರಾಬ್ಲಮ್ ಏನು ಕಾಣ್ತಾ ಇಲ್ಲ? ಏನಿಲ್ಲ. ಬಟ್ ಗೊರಕೆಯಿಂದ ಬೇರೆಯವ್ರಿಗೆ ಸಮಸ್ಯೆ ಆಗ್ತಾ ಇದೆ ಹಾಗಾದ್ರೆ? ಅದೊಂದೇ ಪ್ರಾಬ್ಲಮ್. ತೋರಿಸ್ಕೊಳ್ಳಿ ಹರೀಶ್ ಅವರೇ. ತೋರಿಸ್ಕೊಂಡಾಗ ಚೆಕ್ ಮಾಡ್ತಾರೆ ಎಲ್ಲಿ ಯಾವ ಲೆವೆಲಲ್ಲಿ ಪ್ರಾಬ್ಲಮ್ ಇದೆ, ಯಾಕೆ ಬಂದಿದೆ ಅಂತ. ನೀವೇನಾದ್ರೂ ತೂಕ ಹೆಚ್ಚಿಗೆ ಆಗಿದ್ದೀರಾ ಇತ್ತೀಚೆಗೆ? ಇಲ್ಲ, ಮಾಮೂಲಿ ತೂಕ ವೆಯ್ಟ್ ಗೇನ್ ಆಗಿಲ್ಲ, ಮಾಮೂಲಿ ಅಷ್ಟೇ ಇದ್ದೀನಿ. ಅವತ್ತಿಂದ ನಾನು 75-76 ಗೆ ಇದ್ದೆ. ಅದನ್ನ ಚೆಕ್ ಮಾಡಿಸ್ಕೊಳ್ಳಿ. ನಿಮ್ಮ ಹೈಟ್ಗೆ ನಿಮ್ಮ ವೆಯ್ಟ್ ಕರೆಕ್ಟ್ ಆಗಿದೆಯಾ ಅಂತ ಅಸೆಸ್ ಮಾಡಬೇಕು. ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿಕೊಂಡು ಯಾವ ರೀತಿ ನಿಮ್ಗೆ ಸೊಲ್ಯೂಷನ್ ಬೆಟರ್ ಅಂತ ಹೇಳ್ತಾರೆ. ಓಕೆ, ಧನ್ಯವಾದಗಳು ಹರೀಶ್ ಅವರೇ ಕರೆಯನ್ನ ಮಾಡಿದ್ದಕ್ಕೆ. ಏನು ಡಾಕ್ಟರ್, ಈ ಗೊರಕೆ ಬರುವಂಥದ್ದು ಎಲ್ಲರಿಗೂ ಒಂದೇ ಸಮಸ್ಯೆಯಿಂದ ಬರುತ್ತಾ, ಅಥವಾ ಬೇರೆ ಬೇರೆ ಅಂದರೆ ಪ್ರಮಾಣಗಳು ಬೇರೆ ಬೇರೆ ಥರ ಇರುತ್ತಾ, ಹೇಗೆ ಅಂತ ಡಾಕ್ಟರ್? ಅದೇ ಈಗ ಇವ್ರು ಹೇಳಿದ್ರು ನೋಡಿ, ನಾನು ವೆಯ್ಟ್ ಜಾಸ್ತಿ ಇಲ್ಲ, 75 kg ಇದ್ದೀನಿ ಅಂತ. 75 ಇಸ್ ಜಸ್ಟ್ ಅ ನಂಬರ್, ಅದು ರಿಲೇಟಿವ್. ಅದು 75 ಎಲ್ರಿಗೂ ಏನು ಹೆಚ್ಚು ವೆಯ್ಟ್ ಆಗಲಿ, ನಾರ್ಮಲ್ ವೆಯ್ಟ್ ಆಗಲಿ ಹಂಗಿರೋದಿಲ್ಲ. ಸೊ ಅದು ಹೇಗೆ ಕಂಡುಹಿಡಿತೀವಿ ಅಂತಂದರೆ, ಹೈಟಿಗೆ ವೆಯ್ಟಿಗೆ ರಿಲೇಷನ್ಶಿಪ್ ಇರುತ್ತೆ. ಇದನ್ನೇ BMI ಅಂತ ಅಂತೀವಿ, ಕೇಳಿರ್ತೀರ ನೀವು, ಬಾಡಿ ಮಾಸ್ ಇಂಡೆಕ್ಸ್ ಅಂತ. ಯಾವ ಹೈಟಿಗೆ ಇಷ್ಟು ಒಂದು ರೇಂಜ್ ಇರುತ್ತೆ, ಈ ರೇಂಜ್ ಒಳಗೆ ವೆಯ್ಟ್ ಇದ್ದರೆ ಅದು ನಾರ್ಮಲ್ ಇರುತ್ತೆ. ಅದಕ್ಕಿಂತ ಕಡಿಮೆ ಆದರೆ ಅಂಡರ್ ವೆಯ್ಟು, ಅದಕ್ಕಿಂತ ಜಾಸ್ತಿ ಆದರೆ ಓವರ್ ವೆಯ್ಟು. ಸೊ ಅದಕ್ಕಿಂತ ಜಾಸ್ತಿ ಇರ್ಬೋದು. ಸೊ ನಮ್ಮ ವೆಯ್ಟ್ ಇಟ್ ಸೆಲ್ಫ್ ಏನು ಕನ್ವೆ ಮಾಡಲ್ಲ, ನಮ್ಮ ಹೈಟಿಗೆ ರಿಲೇಟಿವ್ ಆಗಿ ನೋಡ್ಬೇಕು ಅದನ್ನು. ಸೊ ಅದು ಒಂದು. ಆಮೇಲೆ ಎಷ್ಟೊಂದು ಸಲ ವೆಯ್ಟ್ಗೇನು ಆಗಿರ್ತೀವಿ, ನಮ್ಮ ಗಮನ ಇರಲ್ಲ. ಸೊ ಅದನ್ನು ನೋಡ್ಕೋಬೇಕು, ಅವಾಗ ತೂಕ ಮಾಡಿಕೊಂಡು ನೋಡ್ಕೋಬೇಕು. ಆಮೇಲೆ ಈ ಥರ ಬೇರೆ ಸಿಮ್ಟಮ್ಸು ಅಷ್ಟೇ, ಎಲ್ಲ ಗೊತ್ತಾಗೋದಿಲ್ಲ. ನಾವು ನಿದ್ದೆ ಮಾಡುವಾಗ ಬೇರೆಯವ್ರು ಹೇಳೋದು ಅಷ್ಟೇ ಗೊತ್ತಾಗುತ್ತೆ ಗೊರಕೆ ಹೊಡಿತಾ ಇದ್ದೀವಿ ಅಂತ. ಸೊ ಆವಾಗ ಏನು ಮಾಡ್ತೀವಿ ಅಂತಂದರೆ, ಸ್ಲೀಪ್ ಸ್ಟಡಿ ಅಂತ ಬರುತ್ತೆ, ಇದನ್ನು ಮಾಡ್ತೀವಿ. ಈ ಸ್ಲೀಪ್ ಸ್ಟಡಿಯಲ್ಲಿ ಏನು ಮಾಡ್ತೀವಿ ಅಂತಂದರೆ, ಎಲೆಕ್ಟ್ರೋಡ್ಸು, ಈಗ ECG ಮಾಡಿದಾಗ ಎದೆಯಲ್ಲಿ ಎಲೆಕ್ಟ್ರೋಡ್ಸ್ ಹಾಕಿ ವೇವ್ಸ್ ಚೆಕ್ ಮಾಡ್ತಾರಲ್ಲ, ಅದೇ ಥರ ಎಲೆಕ್ಟ್ರೋಡ್ಸು ತಲೆ ಮೇಲೆ, ಕಣ್ಣು ಹತ್ರ, ಉಸಿರಾಡೋ ಜಾಗದಲ್ಲಿ, ಆಮೇಲೆ ಎದೆ ಮೇಲೆ. ಸೊ ಇದು ಎಷ್ಟೊಂದು ನಾವು ಮಲಗಿರೋವಾಗ ಎಷ್ಟೊಂದು ಪ್ಯಾರಾಮೀಟರ್ಸ್ನ ಸ್ಟಡಿ ಮಾಡುತ್ತೆ. ECG, ನಾವು ಎಷ್ಟು ಏರ್ ತೊಗೋತಾ ಇದ್ದೀವಿ, ನಮ್ಮ ಬಾಡಿಗೆ ಆಕ್ಸಿಜನೇಷನ್ ಎಷ್ಟು ಬರ್ತಾ ಇದೆ, ನಾವು ಎಷ್ಟು ಸ್ನೋರ್ ಮಾಡ್ತಾ ಇದ್ದೀವಿ, ಅದ್ರದ್ದು ಸೌಂಡು, ಬಾಡಿ ಆಕ್ಸಿಜನ್ ಲೆವೆಲ್ಸು, ನಾವು ಆ ಕಡೆ ಈ ಕಡೆ ತಿರುಗೋದು, ನಾವು ಬೆನ್ನ ಮೇಲೆ ಜಾಸ್ತಿ ಗೊರಕೆ ಹೊಡಿತಾ ಇದ್ದೀವ, ರೈಟ್ ಸೈಡಾ ಲೆಫ್ಟ್ ಸೈಡಾ, ಯಾವ ರೀತಿ ಮಲ್ಕೊಂಡಿದ್ದೀವಿ, ಎಷ್ಟು ಸಲ ಎಚ್ಚರ ಆದ್ವಿ, ಮೈಕ್ರೋ ಅವೇಕ್ನಿಂಗ್ಸ್ ಎಷ್ಟಾಯಿತು, ಎಲ್ಲನೂ ಸ್ಟಡಿ ಮಾಡಿ ಒಂದಿಷ್ಟು ಪೇಜ್ ರಿಪೋರ್ಟ್ ಕೊಡುತ್ತೆ. ಅದು ಭಾಳ ಹೆಲ್ಪ್ಫುಲ್. ಸೊ ಎಷ್ಟೊಂದು ಥಿಂಗ್ಸು ನೈಟಲ್ಲಿ ಏನಾಗ್ತಿದೆ ಎಲ್ಲ ಗೊತ್ತಾಗುತ್ತೆ. ಸೊ ಈ ಥರ ಬಂದಾಗ ಅದನ್ನೊಂದು ಮಾಡಿಸ್ತೀವಿ ನಾವು. ಅದು ತುಂಬ ಇನ್ಫಾರ್ಮೇಷನ್ ಕೊಡುತ್ತೆ ನಮಗೆ ಮುಂದೆ ಏನು ಮಾಡಬೇಕು ಅಂತ. ಡಾಕ್ಟರ್, ಈ ಗೊರಕೆ ಬಗ್ಗೆ ನಿದ್ರೆಯಲ್ಲಿ ಉಸಿರುಗಟ್ಟುವಂಥದ್ದು ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಇವಾಗ ನೀವು ಹೇಳಿದ್ರಿ ಡಾಕ್ಟರ್, ಒಂದು ರಿಪೋರ್ಟೇ ಬರುತ್ತೆ ರಾತ್ರಿ ನಿದ್ದೆಯಲ್ಲಿ ಏನೇನಾಗಿದೆ, ಎಷ್ಟು ಸ್ಲೀಪ್ ಆಗಿದೆ ಅನ್ನೋಂಥದ್ರ ಬಗ್ಗೆ ಅಂತ. ಇವಾಗ ತುಂಬ ಈ ಮೊಬೈಲಲ್ಲಿ ಆ್ಯಪ್ಸ್ಗಳು ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ, ಆಮೇಲೆ ಸ್ಮಾರ್ಟ್ ವಾಚಲ್ಲಿ ಡಿವೈಸಸ್ ಬಂದಿದೆ, ನಾವು ಎಷ್ಟು ಸ್ಲೀಪ್ ಮಾಡಿದ್ದೀವಿ ಏನು ಅಂತ, ಅದೆಲ್ಲ ನಾವು ಕನ್ಸಿಡರ್ ಮಾಡ್ಬೋದಾ ಡಾಕ್ಟರ್ ಅದರಲ್ಲೆಲ್ಲ? ಭಾಳ ಒಳ್ಳೆ ಪ್ರಶ್ನೆ. ಐ ವಾಸ್ ವೇಟಿಂಗ್ ಟು ಟಾಕ್ ಅಬೌಟ್ ಇಟ್. ಈ ಥರ ಆ್ಯಪ್ಸು ಟು ಅನ್ ಎಕ್ಸ್ಟೆಂಟ್ ದೇ ಆರ್ ಡೆಫಿನೆಟ್ಲಿ ಹೆಲ್ಪ್ಫುಲ್. ಸೊ ಈ ಸ್ಲೀಪ್ ಸ್ಟಡಿ ಅನ್ನೋದು ಭಾಳ ಫಾರ್ಮಲ್ ಥಿಂಗ್. ಎಷ್ಟೊಂದು ಜನ ಈಗ ಅದನ್ನು ಹಾಕ್ಕೊಂಡು ಅದರಲ್ಲಿರೋ ಮಾಹಿತಿ ತೊಗೊಂಡು ಬರ್ತಾ ಇದ್ದಾರೆ.
ಹಿಂಗೆ ತೋರಿಸ್ತಾ ಇದೆ, ಇದು ಪ್ರಾಬ್ಲಮ್ಮಾ ಅಂತ. ಸೊ ಹೌದು, ಟು ಎನ್ ಎಕ್ಸ್ಟೆಂಟ್ ಡೆಫಿನೆಟ್ಲಿ ಯೂಸ್ ಮಾಡ್ಬೋದು. ಇನ್ನೊಂದು ರೀಸನ್ ಇದೆ ಎಲ್ಲಿ ಆ್ಯಪ್ಸ್ ಯೂಸ್ ಆಗುತ್ತೆ ಅಂತಂದರೆ, ಡಯಾಗ್ನೋಸಿಸ್ ಆದಮೇಲೆ ಪ್ರಾಬ್ಲಮ್ ಇದೆ ಅಂತಂದಮೇಲೆ ಮಾನಿಟರ್ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ. ಅವ್ರು ಟ್ರೀಟ್ಮೆಂಟ್ ತೊಗೋತಾ ಇದ್ದಾರೆ, ಅದು ಎಫೆಕ್ಟಿವ್ ಇದೆಯಾ ಇಲ್ವಾ ಅಂತ ನೋಡಲಿಕ್ಕೆ ಈ ಥರ ಆ್ಯಪ್ಸ್ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಓಕೆ ಡಾಕ್ಟರ್, ಅಂದರೆ ತುಂಬ ಜನ ಇವಾಗ ಅದನ್ನೆಲ್ಲ ಯೂಸ್ ಮಾಡಿ ಆಮೇಲೆ ನಾವು ಎಷ್ಟು ವಾಕ್ ಮಾಡ್ತೀವಿ, ನಮ್ಮ ಹಾರ್ಟ್ ಬೀಟ್ ಬಗ್ಗೆ ಅದೆಲ್ಲ ತಿಳ್ಕೊಳ್ತಾನೆ ಇರ್ತಾರೆ. ಸೊ ತುಂಬ ಜನಕ್ಕೆ ಅಂದರೆ ಇದು ರಿಯಲ್ ಆಗಿ ವರ್ಕ್ ಆಗುತ್ತಾ, ನಾವಿನ್ನ ಕನ್ಸಿಡರ್ ಮಾಡ್ಬೋದಾ ಅನ್ನುವಂಥ ಅನುಮಾನಗಳಿರುತ್ತೆ. ಸೊ ಹಾಗಾಗಿ ಅಂದರೆ ಈ ಆ್ಯಪ್ಸಲ್ಲಿ ಎಲ್ಲ ಇರಲ್ಲ. ಈಗ ನಾನು ಹೇಳಿದ್ನಲ್ಲ ಟೆಸ್ಟಲ್ಲಿ, ಅದರಲ್ಲಿ ತುಂಬ ಪ್ಯಾರಾಮೀಟರ್ ಸ್ಟಡಿ ಆಗುತ್ತೆ. ಇದರಲ್ಲಿ ಈ ಆ್ಯಪ್ಸಲ್ಲಿ ನನಗೆ ಗೊತ್ತಿರೋಂಗೆ ಕೆಲವು ಪ್ಯಾರಾಮೀಟರ್ಸ್ ಅಷ್ಟೇ. ಫಾರ್ ಇನ್ಸ್ಟೆನ್ಸ್, ಅದು ಕೈಗೆ ಹಾಕೊಂಡಾಗ ಕೆಲವು ಆಕ್ಸಿಜನ್ ಲೆವೆಲ್ಸು, ಪಲ್ಸ್ ರೇಟು ಇದು ಖಂಡಿತ ನೋಡುತ್ತೆ. ಕೆಲವು ಪಕ್ಕ ಇಟ್ಕೊಂಡಿರ್ತಾರೆ, ದಿಮ್ ಮೇಲೆ ಪಕ್ಕ ಇಟ್ಕೊಂಡಾಗ ಸ್ನೋರಿಂಗ್ ಸೌಂಡ್ ರೆಕಾರ್ಡ್ ಮಾಡುತ್ತೆ. ಹಾಗಾಗಿ ಇದು ಬಟ್ ಅದು ಏನೇನು ಮಾಡಲ್ಲ ಅಂತಂದರೆ, ಆಬ್ವಿಯಸ್ಲಿ ECG, EEG ಇಂಥವು ಮಾಡಲ್ಲ. ಆಮೇಲೆ ಗೊರಕೆ ಸೌಂಡ್ ಹೇಳತ್ತೆ ಬಿಟ್ಟು ನಾವು ಎಷ್ಟು ಸಲ ಎಚ್ಚರ ಆದ್ವಿ, ಅದು ಮೈಕ್ರೋ ಅವೇಕ್ನಿಂಗ್ಸು ಅಂಥವು ಇರಲ್ಲ. ಸೊ ದೀಸ್ ಆರ್ ಲಿಮಿಟೇಷನ್ಸ್. ಬಟ್ ಅದಕ್ಕೆ ಅಂತ ತೀರಾ ಅದ್ರದ್ದು ರೋಲೇ ಇಲ್ಲ ಅಂತಲೂ ಡಿಸ್ಮಿಸ್ ಮಾಡ್ತಾ ಇಲ್ಲ ನಾನು. ಅದು ಯಾವ ಥರ ಯೂಸ್ ಮಾಡಬೇಕು ಕರೆಕ್ಟಾಗಿ ಮಾಡಿದ್ರೆ ಹೌದು, ಡೆಫಿನೆಟ್ಲಿ ದೇ ಹ್ಯಾವ್ ಅ ರೋಲ್. ಓಕೆ ಡಾಕ್ಟರ್, ಏನು ನೀವು ನಿದ್ದೆ ಬಗ್ಗೆ ತಿಳಿಸ್ಕೊಡ್ತಿದ್ರಿ ಡಾಕ್ಟರ್. ಆಗಲೇ ಹರೀಶ್ ಅವರು ಕೂಡ ಕಾಲರ್ ಹೇಳ್ತಾ ಇದ್ರು, ಬೆಳಿಗ್ಗೆ ಎದ್ದ ತಕ್ಷಣ ನಿದ್ದೆ ಸಾಕು ಅನ್ಸುತ್ತೆ, ಮತ್ತೆ ಮಧ್ಯಾಹ್ನ ಎಲ್ಲ ನಾನು ಮಲಗಲ್ಲ ಅಂತಂದ್ಬಿಟ್ಟು ಅಂತ. ಸೊ ಈ ನಿದ್ದೆ, ಈ ಗೊರಕೆ ಹೊಡೆಯುವಂಥವ್ರಿಗೆ ನಿದ್ದೆ ಮಾಡುವಂಥದ್ದಕ್ಕೂ ನಾರ್ಮಲ್ ವ್ಯಕ್ತಿಗಳು ನಿದ್ದೆ ಮಾಡೋದಕ್ಕೆ ಏನಾದರೂ ವ್ಯತ್ಯಾಸಗಳಿರುತ್ತಾ? ಹಾಗೆ ಒಬ್ಬ ನಾರ್ಮಲ್ ವ್ಯಕ್ತಿ ದಿನದಲ್ಲಿ ಎಷ್ಟು ಹೊತ್ತು ಮಲಗಬೇಕು ಅಂತ ಡಾಕ್ಟರ್? ಎಲ್ಲರೂ ಸಾಮಾನ್ಯ ಕಾಮನ್ ನಾಲೆಜ್ ಏನು ಅಂತಂದರೆ ಒಂದು 8 hours ಮಲಗಬೇಕು ಅಂತ. 8 hours, ಕೆಲವರಿಗೆ 6 hours ಸಾಕಾಗುತ್ತೆ, ಕೆಲವರು 9-10 ಮಾಡ್ತಾರೆ. ದಟ್ ಈಸ್ ಅ ವೆರಿ ಇಂಡಿವಿಜುವಲೈಸ್ಡ್ ಥಿಂಗ್. ಇದರಲ್ಲಿ ಕರೆಕ್ಟ್ ಆನ್ಸರ್, ರಾಂಗ್ ಆನ್ಸರ್ ಇಲ್ಲ. ನಾವು ಸ್ವಲ್ಪ ಕಡಿಮೆ ಇಲ್ಲ ಹೆಚ್ಚಿಗೆ ಮಾಡ್ತೀವಿ ಅಂತಂದರೆ ಅದು ತಪ್ಪಿರೋದಿಲ್ಲ. ನಮ್ಮ ದೇಹಕ್ಕೆ ಹೇಗೆ ಬೇಕೋ ಆ ಥರ ಅದು ಅಡ್ಜಸ್ಟ್ ಆಗಿರುತ್ತೆ. ಬಟ್ ಇಷ್ಟು ಮಾಡೋರು ಅದಕ್ಕಿಂತ ಭಾಳ ಕಡಿಮೆ ಮಾಡಿದ್ರೆ ಹೌದು, ಅದು ತುಂಬ ಒತ್ತಡ ಇರುತ್ತೆ ಶರೀರದ ಮೇಲೆ. ಆ್ಯಂಡ್ ಹೆಚ್ಚಿಗೆ ಮಾಡಿದ್ರೂ ನಮಗೆ ಚೆನ್ನಾಗಿ ಅನಿಸಲ್ಲ. ಬಟ್ ಈ ಗೊರಕೆ ಹೊಡೆಯೋರ್ಗೂ ಮಾಮೂಲಿಯವ್ರಿಗೂ ಏನು ವ್ಯತ್ಯಾಸ ಅಂತ ಕೇಳಿದ್ರಿ, ಗೊರಕೆ ಹೊಡೆಯೋರು ಅದೇ 8 hours ನಿದ್ದೆ ಮಾಡಿದ್ರೂ ಅವ್ರಿಗೆ ರೆಸ್ಟ್ ಸಾಲ್ತಿರಲ್ಲ. ಏಕೆಂದರೆ ಅವ್ರು ಅಷ್ಟು ಸಲ ಎಚ್ಚರ ಆಗಿರುತ್ತೆ ಅವ್ರಿಗೆ. ಅದು ಮೇನ್ ವ್ಯತ್ಯಾಸ, ಆಯಿತಾ. ಆಮೇಲೆ ಅವರು ಮೂಗು ತುಂಬ ಬ್ಲಾಕ್ ಆಗಿದ್ರೆ, ಬಾಯಿಂದ ಉಸಿರಾಡೋದ್ರಿಂದ ಬಾಯಿ ಡ್ರೈ ಆಗೋದು, ಈ ಥರ ಬೇರೆ ಸಮಸ್ಯೆ ಇರೋದ್ರಿಂದ ಅವರು ಸ್ಲೀಪ್ ಅದ್ರದ್ದು ಕ್ವಾಲಿಟಿ ಇರೋದಿಲ್ಲ. ಸೊ ಅದಕ್ಕೆ ಅವ್ರು ಎಷ್ಟು ನಿದ್ದೆ ಮಾಡಿದ್ರೂ ಅವ್ರಿಗೆ ನಿದ್ದೆ ಮಾಡ್ದಂಗೆ ಅನಿಸಲ್ಲ. ಆ್ಯಂಡ್ ಎಷ್ಟೊಂದು ಜನ ಫಾರ್ಮಲಿ, ಈಗ ಇಂಡಿಯಾನಲ್ಲಿ ಎಷ್ಟೊಂದು ಜನ ಮಧ್ಯಾಹ್ನ ಮಲಗ್ತಾರೆ, ನಾನು 10 ನಿಮಿಷ ಮಲ್ಕೊಂಬರ್ತೀನಿ ಅಂತ. ಎಲ್ಲರೂ ಆ ಥರ ಮಾಡಲ್ಲ. ಈ ಗೊರಕೆ ಹೊಡೆಯೋರ್ಗೆ ಏನಾಗುತ್ತೆ, ಒಂದೊಂದು ಸಲ ಏನೋ ಮಾಡ್ತಾಯಿದ್ರು ಅದಾಗದೇ ನಿದ್ದೆ ಬಂದುಬಿಡುತ್ತೆ. ಅದು ಇನ್ ದ ರಾಂಗ್ ಪ್ಲೇಸಸ್ ಸಮ್ಟೈಮ್ಸ್. ಇದು ಮೇನ್ ಡಿಫ್ರೆನ್ಸ್. ಓಕೆ ಡಾಕ್ಟರ್, ಅಂದರೆ ಇವಾಗ ನಿದ್ದೆ ಸಾಕಾಗಲ್ಲ ಅಂತ ಹೇಳಿದರೆ, ಹೀಗಾಗಿ ಆ ಗೊರಕೆ ಹೊಡೆಯುವಂಥ ವ್ಯಕ್ತಿಗಳಿಗೆ ಈ ನಿಶಕ್ತಿ ಆಗಿರ್ಬೋದು, ಈ ಲೇಸಿನೆಸ್ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತಾ? ಹೌದು, ಅವ್ರಿಗೆ ಫೆಟೀಗ್ ಅಂತೀವಿ. ಫೆಟೀಗ್ ಅಂತಂದರೆ ಸುಸ್ತಾಗೋದು, ಆ ಥರ ಆಗೋದು ತುಂಬ ಜಾಸ್ತಿ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ನಾರ್ಮಲ್ ಆಗಿ ಡಾಕ್ಟರ್, ಈ ಗೊರಕೆ ಹೊಡೆಯುವಂಥದ್ದು ಕಾಮನ್ ಅಂತ ಅನ್ಕೊಂಡ್ಬಿಡ್ತಾರೆ. ಈ ಗೊರಕೆ ಹೊಡೆಯುವಂಥ ಇದು ಹೆಲ್ದಿನಾ ಅನ್ಹೆಲ್ದಿನಾ ಡಾಕ್ಟರ್? ಗೊರಕೆ ಹೊಡೆಯೋದು ಹ್ಯಾಬಿಚುವಲ್ ಸ್ನೋರರ್ಸ್ ಅಂತೀವಿ ಕೆಲವರಿಗೆ. ಅಂದರೆ ಅವರು ಸೌಂಡ್ ಮಾಡ್ತಿರ್ತಾರೆ, ಬಟ್ ಅವ್ರಿಗೆ ಬೇರೆ ಏನೂ ಪ್ರಾಬ್ಲಮ್ ಆಗ್ತಿರಲ್ಲ. ಪ್ರಾಬ್ಲಮ್ಮು ಬರೀ ನೀವು ಹೇಳ್ದಂಗೆ ಪಕ್ಕದಲ್ಲಿರೋರ್ಗಷ್ಟೇ ಆಗ್ತಿರುತ್ತೆ. ಆ ಥರ ಕೆಲವರು ಇರ್ತಾರೆ. ಆ ಥರ ಇದ್ದಾಗ ಏನೂ ಮಾಡೋಕ್ಕೆ ಹೋಗಲ್ಲ ನಾವು. ಬಟ್ ಎಷ್ಟೊಂದು ಜನರಿಗೆ ಆ ಥರ ಇರಲ್ಲ. ಅದು ಅವ್ರ ಶರೀರದ ಮೇಲೆ ಬೇರೆ ಒತ್ತಡ ಮಾಡ್ತಾ ಇರುತ್ತೆ. ಬಟ್ ಇದನ್ನು ಕಂಡುಹಿಡಿಯೋದು ಟೆಸ್ಟ್ ಎಲ್ಲ ಮಾಡಿದ್ದೇನೆ. ಮಾಡಿದಾಗ, ಸ್ಲೀಪ್ ಸ್ಟಡಿ ಮಾಡಿದಾಗ ಫಾರ್ ಇನ್ಸ್ಟೆನ್ಸ್, ಅವ್ರ ಆಕ್ಸಿಜನ್ ಲೆವೆಲ್ಸ್ ತುಂಬ ಬೀಳ್ತಾ ಇದೆ, ಕೆಲವು ಸಲ ತುಂಬಾ ಲೋ ಆಗ್ತಾ ಇದೆ, ಆ ಥರ ಎಷ್ಟೊಂದು ಸಲ ಆಗ್ತಾ ಇದೆ. ಆ ಥರ ಕಂಡು ಬಂದಾಗ ದೆನ್ ಹೌದು, ದಟ್ ಈಸ್ ಅ ಕಾಸ್ ಫಾರ್ ವರಿ. ಓಕೆ ಡಾಕ್ಟರ್, ಇವಾಗ ನಾರ್ಮಲ್ ಆಗಿ ಒಬ್ಬ ವ್ಯಕ್ತಿಗೆ ಗೊತ್ತಾಗ್ತಾ ಇರುತ್ತೆ, ಅಂದರೆ ನಾನು ಇವಾಗ ಗೊರಕೆ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಇತ್ತೀಚೆಗೆ ಬರ್ತಾ ಇದೆ ನನಗೆ ಅಂತ. ಆ ಸಂದರ್ಭದಲ್ಲಿ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಅದನ್ನ ಅವಾಯ್ಡ್ ಮಾಡುವಂಥ, ಕಂಟ್ರೋಲ್ ಮಾಡುವಂಥ ಚಾನ್ಸಸ್ ಇದೆಯಾ, ಹೇಗೆ ಅಂತ? ಕಂಡು ಬಂದಾಗಲೇ ತೋರಿಸ್ಕೊಳ್ಳೋದ್ರಲ್ಲಿ ಏನು ಅಡ್ವಾಂಟೇಜ್ ಅಂತಂದರೆ, ಯಾಕೆ ಬರ್ತಾ ಇದೆ ಕಂಡು ಹಿಡಿಬೋದು. ಆ್ಯಂಡ್ ಈಗ ಮಾಮೂಲಾಗಿ ವೆಯ್ಟ್ ಗೇನು ಇಲ್ಲ ಯಾವುದಾದ್ರೂ ಅಬ್ಸ್ಟ್ರಕ್ಟಿವ್ ಕಾಸ್ ಇದ್ದರೆ ಅದನ್ನು ಬಂದ ತಕ್ಷಣವೇ ಕಂಟ್ರೋಲ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಡಾಕ್ಟರ್, ಈ ಗೊರಕೆ ಅನ್ನುವಂಥದ್ದನ್ನ ಸಮಸ್ಯೆ ಅನ್ನೋದಕ್ಕಿಂತ ಒಂದು ರೀತಿಯಾಗಿ ತುಂಬ ಜನ ಮುಜುಗರ ಅಂತ ಅಂದ್ಕೊಳ್ತಾರೆ. ಈ ಹೆಣ್ಮಕ್ಳಲ್ಲೂ ಕೂಡ, ಈಗ ಮದುವೆ ಆಗದೆ ಇರುವಂಥ ಹೆಣ್ಮಕ್ಳಲ್ಲಿ ಈ ಗೊರಕೆ ಕಾಣಿಸ್ಕೊಂಡಂಥ ಸಂದರ್ಭದಲ್ಲಿ ಅದನ್ನ ಮುಜುಗರಕ್ಕೆ ಇದು ಮಾಡಿಕೊಂಡು ಮದುವೆನೇ ಆಗಲ್ಲ, ಆಮೇಲೆ ಏನೇನೋ ಡಿಸಿಷನ್ಸ್ಗಳನ್ನ ತೊಗೊಳ್ಳುವಂಥದ್ದು ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಆ ಥರ ಅಂದ್ಕೊಳ್ಬೇಕಾ, ಅಷ್ಟು ಸೀರಿಯಸ್ ಆಗಿ ತೊಗೋಬೇಕಾ ಈ ಗೊರಕೆನ, ಹೇಗೆ ಅಂಥವ್ರಿಗೆ ಏನು ಹೇಳ್ತೀರಾ ಡಾಕ್ಟರ್?
ಇದು ನೀವು ಭಾಳ ಕರೆಕ್ಟಾಗಿ ಹೇಳಿದ್ರಿ. ಇದೆಲ್ಲ ಸೋಷಿಯಲ್ ಪ್ರಾಬ್ಲಮ್ಸ್ ಇವು. ಈ ಥರ ನಾವು ಮಾಡಿಟ್ಕೊಂಡಿರೋದು, ಗೊರಕೆ ಹೊಡೆಯೋದು, ಈ ಥರ ಬರೀ ಗಂಡಸರೇ ಮಾಡೋದು, ಲೇಡೀಸ್ ಮಾಡಿದ್ರೆ ಅದೊಂಥರ ಅದು ಬೇರೆನೇ ಥರ ನೋಡೋದು, ಆ ಥರ ಅದೊಂದು ಕಡೆ. ಇನ್ನೊಂದು ಕಡೆ ಗೊರಕೆ ಹೊಡೆಯೋದು ಒಂದು ನಗುವಂಥದ್ದು ಅಲ್ವಾ? ಹೌದು, ಎಷ್ಟೊಂದು ಫಿಲ್ಮ್ ಹಾಗೆ ತೋರಿಸ್ತಾರೆ. ಗೊರಕೆ ಹೊಡೆಯೋದು ಕಾಮಿಡಿ ಸೀನ್ ಅದು. ಬಟ್ ಆ ಥರ ಅದಕ್ಕಿಂತ ಜಾಸ್ತಿ ನಾವು ಒಂದು ಅವೇರ್ನೆಸ್ ಬರಬೇಕು. ಗೊರಕೆ ಅನ್ನೋದು ಪ್ರಾಬ್ಲಮ್, ಅದು ಯಾಕೆ ಬರ್ತಾ ಇದೆ ಅಂತ ಕಂಡು ಹಿಡಿದ್ರೆ ಅದಕ್ಕೆ ಸೊಲ್ಯೂಷನ್ಸ್ ಇದೆ ಅಂತಲೂ ಗೊತ್ತಾಗಬೇಕು. ಒಬ್ಬರು ಪೇಷಂಟ್ ಒಬ್ಬರು ಹೇಳ್ತಿದ್ರು, ಗಂಡ ಹೆಂಡತಿಯವರು, ಹೆಂಡ್ತಿದು ಲೇಡಿ ಸ್ನೋರ್ಸ್, ಅವ್ರು ಗೊರಕೆ ಹೊಡಿತಾರೆ ಅಂತ ಅವರಿಬ್ರು ಟ್ರೈನಲ್ಲೇ ಹೋಗ್ತಿರ್ಲಿಲ್ಲ. ಯಾಕೆಂದ್ರೆ ಅವ್ರು ಹೇಳೋರು ಪಾಪ ಫುಲ್ ಕ್ಯಾಬಿನ್ ನಿದ್ದೆ ಮಾಡಲಿಲ್ಲ ಮೇಡಮ್ ಇವ್ರು ಗೊರಕೆ ಕೇಳಿಸ್ಕೊಂಡು ಅಂತ. ಆ ಥರ ಇದೆಲ್ಲ ನಗುವಂಥವು. ಬಟ್ ಏನಂತಂದರೆ ಒಂದು ಅವೇರ್ನೆಸ್ ಇರಬೇಕು, ದೀಸ್ ಆರ್ ಪ್ರಾಬ್ಲಮ್ಸ್ ಆ್ಯಂಡ್ ಅದಕ್ಕೆ ಸೊಲ್ಯೂಷನ್ಸ್ ಇದೆ ಅಂತ. ತುಂಬ ಜನಕ್ಕೆ ಈಗ ಗೊರಕೆ ಹೊಡೆಯುವಂಥವ್ರು ಡಾಕ್ಟರ್, ನೀವು ಹೇಳಿದ್ರಿ ಇವಾಗ ಹೋಗುವಂಥದ್ದನ್ನೆಲ್ಲ ಅವಾಯ್ಡ್ ಮಾಡ್ತಾರೆ, ಟ್ರೈನಲ್ಲಿ ಹೋಗೋದು ಅಂತಂದು. ತುಂಬ ಜನ ರಿಲೇಟಿವ್ಸ್ ಮನೆಗೆ ಹೋಗೋದನ್ನು ಅವಾಯ್ಡ್ ಮಾಡ್ತಾರೆ. ತುಂಬ ಜನ ನಾವು ಗೊರಕೆ ಹೊಡಿತೀವಿ ಅನ್ನೋ ಕಾರಣಕ್ಕೆ ಎಲ್ಲಾದರೂ ಹೋಗಿ ಸ್ಟೇ ಆಗೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆ ಥರ ಮನಸ್ಸಲ್ಲಿ ಅದನ್ನ ಇಟ್ಕೊಂಡೇ ಒಂದು ರೀತಿಯಾಗಿ ಅವರಿಗೆ ಮಾನಸಿಕವಾಗಿ ಒಂದು ರೀತಿಯಾಗಿ ಬಾಧೆ ಆಗ್ತಾ ಇರುತ್ತಲ್ವ, ಅಂಥವ್ರು ಏನು ಮಾಡಬೇಕು ಡಾಕ್ಟರ್? ನೀವು ಭಾಳ ಕರೆಕ್ಟಾಗಿ ಹೇಳಿದ್ರಿ. ಈ ಥರ ತುಂಬ ಜಾಸ್ತಿ ಒಂಥರ ಹೇಳಕ್ಕೇನೆ ನಾಚಿಕೆ ಪಡ್ತಾರೆ. ನಾವು ಒಂದೊಂದ್ಸಲ ಮೂಗು ತುಂಬ ಕಟ್ಟಿರುವಾಗ ನಾನು ಕೇಳಕ್ಕೆ ಹೋದಾಗ ಗೊರಕೆ ಹೊಡಿತೀರಾ ಅಂತಂದರೆ ಇಲ್ಲ ಅಂತಾರೆ. ಬಟ್ ಇರುತ್ತೆ, ನೋಡಿದ್ರೆ ಗೊತ್ತಾಗತ್ತೆ ಗೊರಕೆ ಹೊಡಿದೆ ಸಾಧ್ಯನೇ ಇಲ್ಲ ಅಂತ. ಸೊ ಈ ಥರ ಅನಿಸಿಕೆ ಹೋಗಬೇಕು. ಅದರಿಂದ ಹೊರಗೆ ಬಂದು ಇಲ್ಲ ಇದು ಪ್ರಾಬ್ಲಮ್ ಅಂತ ಗುರುತಿಸಿ ಅದನ್ನು ತೋರಿಸ್ಕೊಂಡು ಅದಕ್ಕೆ ಸಮಾಧಾನ ಮಾಡಿಸ್ಕೊಳ್ಳೋದು ಬೆಟರ್ ಅನಿಸುತ್ತೆ ನನಗೆ. ಸೊ ಎಲ್ಲದಕ್ಕೂ ಸೊಲ್ಯೂಷನ್ಸ್ ಇದೆ, ದಯವಿಟ್ಟು ತೋರಿಸ್ಕೊಂಡು ಸರಿ ಮಾಡ್ಕೋಬೇಕು. ಈ ಗೊರಕೆ ಬಗ್ಗೆ ಹೇಳ್ತಾ ಇದ್ರಿ, ಒಂದು ಕ್ವಶನ್ ಫನ್ ಅನ್ನಿಸ್ಬೋದು, ಆದರೂ ತುಂಬ ಜನ ಇತ್ತೀಚೆಗೆ ಡಿವೋರ್ಸ್ ತಗೊಳಕ್ಕೂ ಕೂಡ ಈ ಗೊರಕೆನೇ ಕಾರಣ ಅನ್ನೋಂಥದ್ದು ತುಂಬ ನ್ಯೂಸ್ಗಳು ಬರ್ತಾ ಇದೆ. ಸೊ ಹಂಗಾಗತ್ತಾ ನಿಜಕ್ಕೂ? ಹಂಗೆ ಅಂದರೆ ಗೊರಕೆಯಿಂದನೇ ಡಿವೋರ್ಸ್ ಆಗುವಂಥದ್ದು ಆ ಥರ ಕೇಸಸ್ ನೀವೇನಾದರೂ ಕೇಳಿದ್ದೀರಾ ಡಾಕ್ಟರ್? ನಾನು ಪರ್ಸ್ನಲಿ ಕೇಳಿಲ್ಲ, ಬಟ್ ಆಗುವಂಥ ಸಾಧ್ಯತೆ ಇರ್ಬೋದೇನೋ. ಎಷ್ಟೊಂದು ಜನರಿಗೆ ತುಂಬ ಕಷ್ಟ ಆಗುತ್ತೆ. ಪಕ್ಕದಲ್ಲಿರೋ ಆ ಥರ ಮಾತಾಡದೇ ಇದ್ರೆ, ನಮಗೆ ನಿದ್ದೆ ಬರದೇ ಇದ್ರೆ, ದೆನ್ ಅದು ಕಾರಣ ಅಲ್ವಾ? ಓಕೆ ಡಾಕ್ಟರ್, ಅಂದರೆ ಒಂದು ಸರ್ವೆ ಪ್ರಕಾರ ಈ 19% ಡಿವೋರ್ಸು ಈ ಗೊರಕೆಯಿಂದನೇ ಆಗ್ತಾ ಇದೆ ಅನ್ನೋಂಥ ಸರ್ವೆ ಕೂಡ ಇದೆ. ಹಾಗಾಗಿ ಇದು ನನಗೆ ಮಾಹಿತಿ, ಬಟ್ ಇರ್ಬೋದೇನು. ಹೌದು. ಓಕೆ ಡಾಕ್ಟರ್, ಏನೋ ಈ ಗೊರಕೆ ಅಂತ ಬಂದಾಗ ತುಂಬ ಜನ ಹಾಸ್ಪಿಟಲ್ಗೆ ಹೋಗೋದೇ ಇಲ್ಲ. ಇದು ಕಾಮನ್ ಪ್ರಾಬ್ಲಮ್, ಏನಕ್ಕೆ ಹಾಸ್ಪಿಟಲ್ಗೆ ಹೋಗಬೇಕು, ಇದಕ್ಕೊಂದು ಟ್ರೀಟ್ಮೆಂಟ್ ಇದೆ, ಟೆಸ್ಟ್ಗಳಿದೆ ಅನ್ನೋಂಥದ್ದೇ ಜನಕ್ಕೆ ಗೊತ್ತಿಲ್ಲ, ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಸೊ ಕಾಮನ್ ಆಗಿ ಈ ಥರ ಗೊರಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಬಂದಂಥ ಟೈಮ್ನಲ್ಲಿ ನಾವು ಯಾವ ಟೈಮಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಏನೇನು ಟೆಸ್ಟ್ಗಳು ನಡೆಯುತ್ತೆ ಅಂತ ಡಾಕ್ಟರ್? ಹಾಂ, ನಿಮಗೆ ಯಾವಾಗ ಗೊರಕೆ ಬರ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಬಂದು ತೋರಿಸ್ಕೊಳ್ಳೋದು ಬೆಟರ್ ಅನಿಸುತ್ತೆ. ಅದು ಪ್ರಾಬ್ಲಮ್ ಇರಲಿ ಬಿಡಲಿ, ಅದು ಏನಾಗ್ತಿದೆ ಅಂತ ಕಂಡುಹಿಡಿಯೋದು ಬೆಟರ್ ಅಲ್ವಾ? ಸೊ ನಮ್ಮ ಹತ್ರ ಈ ಥರ ಗೊರಕೆ ಪ್ರಾಬ್ಲಮ್ ಇದೆ ಅಂತ ಬಂದಾಗ ನಾವು ಏನೇನು ಮಾಡ್ತೀವಿ ಅಂತಂದರೆ, ಫಸ್ಟ್ ಡೀಟೇಲ್ಡಾಗಿ ಹಿಸ್ಟ್ರಿ ತೊಗೋತೀವಿ. ಅದು ದಿನ ಬರುತ್ತಾ, ಯಾವಾಗ ಬರುತ್ತೆ, ಯಾವ ಥರ ಬರುತ್ತೆ, ಅದರಿಂದ ಯಾವ್ಯಾವ ಪ್ರಾಬ್ಲಮ್ಸ್ ಆಗುತ್ತೆ, ಎಷ್ಟೊಂದು ಸಮಸ್ಯೆಗಳು ಪೇಷಂಟಿಗೆ ಗೊತ್ತಿರಲ್ಲ, ಅದನ್ನೆಲ್ಲ ತಿಳ್ಕೊಳಕ್ಕೆ ನೋಡ್ತೀವಿ. ಸೆಕೆಂಡು ಟೆಸ್ಟ್ ಏನು ಮಾಡ್ತೀವಿ ಅಂತಂದರೆ, ಈ ಏರ್ ಪ್ಯಾಸೇಜ್ ಕಂಪ್ಲೀಟಾಗಿ ಅದನ್ನು ನೋಡೋಕ್ಕೆ ಪ್ರಯತ್ನ ಪಡ್ತೀವಿ, ನೋಸಿಂದ ಹಿಡಿದು ವಾಯ್ಸ್ ಬಾಕ್ಸ್ವರೆಗೂ. ಇದಕ್ಕೆ ಒಂದು ಎಂಡೋಸ್ಕೋಪಿ ಮಾಡ್ತೀವಿ. ಎಂಡೋಸ್ಕೋಪಿ ಮಾಡಿದಾಗ ಮೂಗಲ್ಲಿ ಕಂಬ ಸೊಟ್ಟ ಇರೋದು, ಏನಾದರೂ ಊತ ಇರೋದು, ಪಾಲಿಪ್ಸು ಇಲ್ಲ ಬೇರೆ ಏನಾದರೂ ದುರ್ಮಾಂಸ ಬೆಳ್ಕೊಂಡಿರೋದು, ಇದೇನಿದ್ರೂ ಕಂಡು ಬರುತ್ತೆ. ಅದೇ ಥರ ಹಿಂದೆ ಹೋದರೆ, ಹಿಂದೆ ನೇಸೋಫ್ಯಾರಿಂಗ್ಸಲ್ಲಿ ಅಡಿನಾಯ್ಡ್ಸ್, ಮಕ್ಕಳಲ್ಲಿ ಅಡಿನಾಯ್ಡ್ಸ್ ಹೇಳಿದೆ. ಆ ಥರ ಕೆಲವೊಮ್ಮೆ ಏನಾಗುತ್ತೆ, ಅಡಿನಾಯ್ಡ್ಸು ಹೇಳಿದ್ನಲ್ಲ 12 ವಯಸ್ಸು ಆ ಥರ ಇದರಲ್ಲಿ ಡಿಸಪಿಯರ್ ಆಗುತ್ತೆ. ಎಷ್ಟೊಂದು ಜನರಿಗೆ ಆ ಥರ ಹೋಗದೆ ಅಡಲ್ಟ್ಹುಡ್ಡಲ್ಲೂ ಇರೋದು ನೋಡಿದ್ದೀವಿ ನಾವು. ದೊಡ್ಡವ್ರಿಗೂ ಇರ್ಬೋದು, ಅದು ಸಮಸ್ಯೆ ಕಾಸ್ ಮಾಡ್ತಿರ್ಬೋದು. ಆ ಥರ ಕೇಸಸ್ ಇದೆ, ಅದನ್ನು ಟ್ರೀಟ್ ಮಾಡಿ ಅವ್ರು ಕಂಪ್ಲೀಟ್ಲಿ ಸರಿ ಹೋಗಿರೋದೆಲ್ಲ ನೋಡಿದ್ದೀವಿ. ಇನ್ನೂ ಸ್ವಲ್ಪ ಕೆಳಗೆ ಬಂದರೆ ಇದು ವಾಯ್ಸ್ ಬಾಕ್ಸಲ್ಲಿ ಏನಾದರೂ ಬೆಳ್ಕೊಂಡಿರೋದು, ಇಲ್ಲ ವಾಯ್ಸ್ ಬಾಕ್ಸಲ್ಲಿ ಏನೋ ಪ್ರಾಬ್ಲಮ್ ಇರೋದು. ಆ್ಯಂಡ್ ಈಗ ಮಧ್ಯ ಫ್ಯಾರಿಂಗ್ಸ್, ಈ ಫ್ಯಾರಿಂಗ್ಸಲ್ಲಿ ಥ್ರೋಟಲ್ಲಿ ನಾನು ಹೇಳಿದ್ನಲ್ಲ, ಮಸಲ್ ಟೋನ್ ವೀಕ್ ಆದಾಗ ಇಲ್ಲೇ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಆಗೋದು. ಇಲ್ಲಿ ಏನಾಗುತ್ತೆ, ಆ ಎಂಡೋಸ್ಕೋಪ್ನ ಅಲ್ಲಿ ಒಳಗಿಟ್ಟು ಆ ಟೈಮಲ್ಲಿ ಪೇಷಂಟ್ನ ಬ್ರೀದ್ ಮಾಡೋಕ್ಕೆ ಹೇಳ್ತೀವಿ. ಆ ಒಳಗೆ ಉಸಿರು ತೊಗೊಂಡಾಗ ಆ ಕೊಲ್ಯಾಪ್ಸ್ ಎಷ್ಟಾಗ್ತಿದೆ ಕಾಣುತ್ತೆ ನಮಗೆ. ಅದೊಂದು ಐಡಿಯಾ ಕೊಡುತ್ತೆ ಇವರಿಗೆ ಎಷ್ಟು ಪ್ರಾಬ್ಲಮ್ ಆಗ್ತಿರ್ಬೋದು ಅಂತ. ಆಮೇಲೆ ಎಪಿಗ್ಲಾಟಿಸ್ ಅಂತ ಒಂದು ಸ್ಟ್ರಕ್ಚರ್ ಇದೆ, ನೀವು ಕೇಳಿರ್ಬೋದು. ಚಿಕ್ಕ ವಯಸ್ಸಲ್ಲಿ ಬಯಾಲಜಿಯಲ್ಲಿ ಓದಿರ್ತೀವಿ ನಾವು, ಊಟ ಮಾಡೋವಾಗ ಊಟನ ಶ್ವಾಸಕೋಶಕ್ಕೆ ಒಳಗೆ ಹೋಗದೆ ನೋಡ್ಕೊಳ್ಳುತ್ತದು ಅಂತ. ಆ ಸ್ಟ್ರಕ್ಚರ್ ಒಂದೊಂದ್ಸಲ ಕೆಲವರಿಗೆ ತುಂಬ ಅಲ್ಲಾಡ್ತಿರುತ್ತೆ, ಅದು ಸ್ನೋರಿಂಗ್ ಕಾಸ್ ಮಾಡ್ಬೋದು. ಈ ಥರ ಎಂಡೋಸ್ಕೋಪಿಯಲ್ಲಿ ಯಾವ ಲೆವೆಲಲ್ಲಿ ಕಾರಣ ಇದೆ ಅಂತ ಕಂಡುಹಿಡ್ತೀವಿ. ಕೆಲವರಿಗೆ ಮಲ್ಟಿ ಲೆವೆಲ್ ಪ್ರಾಬ್ಲಮ್ಸ್ ಅಂತೀವಿ. ಅವ್ರಿಗೆ ಮೂಗಲ್ ಒಂದು ಕಂಬ ಸೊಟ್ಟ ಪ್ರಾಬ್ಲಮ್ಮು, ಇಲ್ಲಿ ಮಸಲ್ ಟೋನ್ ಪ್ರಾಬ್ಲಮ್ ಆ ಥರ ಇರ್ಬೋದು. ಕೆಲವರಿಗೆ ನಾಲ್ಗೆ ಭಾಳ ದಪ್ಪ ಇರ್ಬೋದು,
ಹಿಂಭಾಗದಲ್ಲಿ ನಾಲ್ಗೆ ಭಾಳ ದಪ್ಪ ಇರೋವಾಗ ನೈಟಲ್ಲಿ ಏನಾಗುತ್ತೆ, ಹಿಂಗೆ ಮಲಗಿರ್ತೀವಲ್ಲ, ನಾಲ್ಗೆ ಹಿಂದೆ ಬೀಳುತ್ತೆ. ಆ ಥರ ಬಿದ್ದಾಗ ಅದು ಒಂದು ಕಾರಣ ಗೊರಕೆ ಹೊಡಿಲಿಕ್ಕೆ. ಅದು ಆಗ್ತಿದೆಯಾ, ಇಂಥವು ಕಂಡುಹಿಡಿಬೋದು. ಇದು OPD ಮಾಡುವಂಥ ಟೆಸ್ಟ್. ಇನ್ನೂ ಹೋದರೆ ಡೈನಾಮಿಕ್ MRI ಅಂತ ಮಾಡಿಸ್ತೀವಿ. MRI ಪರೀಕ್ಷೆನೇ ಪೇಷಂಟು ನಿದ್ದೆ ಮಾಡ್ತಾ ಇರೋವಾಗ ಮಾಡೋದು. ಆ ನಿದ್ದೆ ಮಾಡೋವಾಗ ಯಾವುದು ಎಷ್ಟು ಕೊಲ್ಯಾಪ್ಸ್ ಆಗ್ತಿದೆ ಅಂತ ಅದು ಇನ್ ಮೂವ್ಮೆಂಟ್ ಗೊತ್ತಾಗುತ್ತೆ. ಅದು ಭಾಳ ಒಳ್ಳೆ ಟೆಸ್ಟ್. ಅದೊಂದು ಕೆಲವು ಸಲ ಮಾಡ್ತೀವಿ, ಎಲ್ರಿಗೂ ಅಲ್ಲ, ಕೆಲವರಿಗೆ ಇಂಡಿಕೇಟೆಡ್ ಇದ್ದಾಗ ಅದನ್ನು ಮಾಡಿಸ್ತೀವಿ. ಇನ್ನು ಕೆಲವರಿಗೆ ಡೈಸ್ ಅಂತ ಮಾಡ್ತೀವಿ. ಡೈಸ್ ಅನ್ನೋದು ಡ್ರಗ್ ಇಂಡ್ಯೂಸ್ಡ್ ಸ್ಲೀಪ್ ಎಂಡೋಸ್ಕೋಪಿ. ಅಂದರೆ ನಿದ್ದೆ ಬರೋಕ್ಕೆ ಅಂತ ಒಂದು ಇಂಜೆಕ್ಷನ್ನು. ಸೊ ಅವರು ಪೇಷಂಟ್ ಆ ಥರ ಕಂಟ್ರೋಲ್ಡ್ ಎನ್ವೈರನ್ಮೆಂಟಲ್ಲಿ ನಿದ್ದೆ ಬರೆಸ್ಬಿಟ್ಟು ಆ ನಿದ್ದೆ ಮಾಡೋವಾಗ ಪೇಷಂಟ್ಗೆ ಎಂಡೋಸ್ಕೋಪಿ ಮಾಡ್ತೀವಿ. ಸೊ ಇದು ಸಿಮ್ಯುಲೇಟೆಡ್ ಸ್ಲೀಪ್. ಸೊ ಪೇಷಂಟು ನಮ್ಮ ಮುಂದೆ ಟೇಬಲಲ್ಲಿ ಮಲಗಿದ್ದಾರೆ, ನಾವು ಆ ಟೈಮಲ್ಲಿ ಎಂಡೋಸ್ಕೋಪಿ ಮಾಡ್ತಾಯಿದ್ದೀವಿ. ಸೊ ಅವ್ರು ರಾತ್ರಿ ನಿದ್ದೆ ಮಾಡೋವಾಗ ಏನು ಆಗ್ತಿರ್ಬೋದೋ ಅದನ್ನು ರೀಕ್ರಿಯೇಟ್ ಮಾಡ್ತಾಯಿದ್ದೀವಿ. ಸೊ ಆ ಟೈಮಲ್ಲಿ ಯಾವ ಲೆವೆಲಲ್ಲಿ ಅವ್ರಿಗೆ ಮೂಗಲ್ಲಿ ಮುಚ್ತಾ ಇದೆಯಾ, ಫ್ಯಾರಿಂಗ್ಸಲ್ಲಿ ಮುಚ್ತಾ ಇದೆಯಾ, ಎಪಿಗ್ಲಾಟಿಸ್ ಬೀಳ್ತಾ ಇದೆಯಾ, ಟಂಗ್ ಬೇಸ್ ಅದಾ ಪ್ರಾಬ್ಲಮ್ಮು, ಎಲ್ಲ ಗೊತ್ತಾಗುತ್ತೆ. ಒಂದೊಂದು ಲೆವೆಲ್ಲು ಪರೀಕ್ಷೆ ಮಾಡಿ ನಾವು ವಿ ವಿಲ್ ಕಮ್ ಟು ಎನ್ ಐಡಿಯಾ ಇದು ಏನು ಮಾಡಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ. ಇದು ಇನ್ನೊಂದು ಟೆಸ್ಟು. ಈ ಥರ ಟೆಸ್ಟ್ಸು ಮಾಡಿ ಅವ್ರಿಗೆ ಪ್ರಾಬ್ಲಮ್ ಯಾವುದಿದೆ, ಏನು ಮಾಡಿದ್ರೆ ಬೆಟರ್ ಅಂತ ಎಸ್ಟಾಬ್ಲಿಷ್ ಮಾಡೋಕ್ಕೆ ನೋಡ್ತೀವಿ. ಓಕೆ ಡಾಕ್ಟರ್, ಇನ್ನು ಈ ನಿದ್ದೆಯಲ್ಲಿ ಉಸಿರುಗಟ್ಟುವಂಥ ಸಮಸ್ಯೆ ಬಗ್ಗೆ ಮಾತಾಡಿದ್ವಿ. ಅದು ನಾರ್ಮಲ್ಲ ಡಾಕ್ಟರ್, ಅಥವಾ ಈ ರೀತಿ ಆದಂಥ ಸಂದರ್ಭದಲ್ಲಿ ಸಡನ್ನಾಗಿ ಮಧ್ಯರಾತ್ರಿ ಆಗಿರುತ್ತೆ, ಎದ್ದಂಥ ಸಂದರ್ಭದಲ್ಲಿ ಏನು ಮಾಡಬೇಕಾ ತಕ್ಷಣಕ್ಕೆ ಅಂತ ಡಾಕ್ಟರ್? ಇದು ನಾರ್ಮಲ್ ಅಂತಂದರೆ ಅಡಲ್ಟ್ಸಲ್ಲಿ ಅಪ್ ಟು 5 ಎಪಿಸೋಡ್ಸ್ 0 to 5 ನಾರ್ಮಲ್. ಅದು AHI ಅಂತ ಇಂಡೆಕ್ಸ್ ಇರುತ್ತೆ. ಅಪ್ ಟು 5 ಇಸ್ ಓಕೆ, ಅದು ಪರವಾಗಿಲ್ಲ. 30ಕ್ಕಿಂತ ಜಾಸ್ತಿ ಇದ್ದರೆ ಪರ್ ಅವರ್ ನಾನು ಹೇಳ್ತಿರೋದು, 30ಕ್ಕಿಂತ ಜಾಸ್ತಿ ಇದ್ದರೆ ದೆನ್ ಅದು ಸಿವಿಯರ್ ಅಂತ. ಸೊ ಇನ್ ಬಿಟ್ವೀನ್ ಗ್ರೇಡ್ಸ್ ಇರ್ತವೆ. ಆ ಥರ ಸಡನ್ನಾಗಿ ಎಚ್ಚರಿಕೆ ಆದಾಗ ಫಸ್ಟ್ ಆಗೋದು ಪ್ಯಾನಿಕ್. ಬಟ್ ಅದನ್ನು ಮುಚ್ಚಿಟ್ಕೊಂಡು ಹಂಗೆ ಇರೋದಿಲ್ಲ. ಆ ಥರ ನೈಟಲ್ಲಿ ಎಚ್ಚರ ಆಗ್ತಾ ಇದ್ರೆ ದಯವಿಟ್ಟು ತೋರಿಸ್ಕೊಳ್ಳಿ. ಅದು ಭಾಳ ಇಂಪಾರ್ಟೆಂಟ್ ಕ್ಲೂ. ಆ ಥರ ಎಚ್ಚರ ಆಗೋಷ್ಟು ಅಬ್ಸ್ಟ್ರಕ್ಷನ್ ಆಗ್ತಿದೆ ಅಂತಂದರೆ ಅದನ್ನು ತೋರಿಸ್ಕೋಬೇಕು ಅಂತ ಇಂಪಾರ್ಟೆಂಟ್. ಅದು ತುಂಬ ಜನ ಆ ಥರ ಆದಾಗ ಎದ್ದ ತಕ್ಷಣ ನೀರು ಕುಡಿಯೋದು ಅಥವಾ ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋದು, ಆಮೇಲೆ ಬಿಡು ನಾರ್ಮಲ್ ಆಯ್ತಲ್ಲ ಅಂತ ಮತ್ತೆ ನಿದ್ದೆ ಮಾಡೋದು, ಮತ್ತೆ ನೆಕ್ಸ್ಟ್ ಅದೇ ರಿಪೀಟ್. ಬಟ್ ಅದನ್ನ ತೋರಿಸ್ಕೊಳ್ಳೋದಕ್ಕೆ ಮುಂದಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಡಾಕ್ಟರ್? ಆ ಥರ ಮಾಡಿದಾಗ ನೀನು ಬಿಸಿನೀರು ಕುಡಿಯೋದು ಎಲ್ಲ ಟೆಂಪ್ರರಿ. ಆವಾಗ ಬಾಯಿ ಒಣಗಿರುತ್ತೆ, ಡೆಫಿನೆಟ್ಲಿ ಆ ಟೈಮ್ಗೆ ಅದು ಹೆಲ್ಪ್ ಆಗುತ್ತೆ. ಬಟ್ ಮಾರನೇ ದಿನ ಹೋಗಿ ತೋರಿಸ್ಕೋಬೇಕು. ತೋರಿಸ್ದಿದ್ರೆ ಏನಾಗುತ್ತೆ ಅಂತಂದರೆ, ನಾನು ಹೇಳಿದ್ನಲ್ಲ, ಇದರಲ್ಲಿ ಪ್ರಾಬ್ಲಮ್ ಆಗ್ತಿರೋದು ಆಕ್ಸಿಜನ್ ಲೆವೆಲ್ಸ್ ಭಾಳ ಕಡಿಮೆ ಆಗಿಬಿಡುತ್ತೆ. ಈ ಸ್ಲೀಪ್ ಸ್ಟಡಿ ಮಾಡಿದಾಗ ನೋಡ್ತೀವಿ, ಅದರಲ್ಲಿ ನಾಡಿರ್ ಅಂದರೆ ದ ಲೋವೆಸ್ಟ್ ಆಕ್ಸಿಜನ್ ಕ್ಯಾನ್ ರೀಚ್ ಡ್ಯೂರಿಂಗ್ ಸ್ಲೀಪ್ ಎಷ್ಟಾಗಿರುತ್ತೆ ಅಂತ. ಕೆಲವರಿಗೆ 80ಗೆ, ಈಗ ಕೋವಿಡ್ ಆದಮೇಲೆ ಎಲ್ರಿಗೂ ಆ ಪಲ್ಸ್ ಆಕ್ಸಿಮೀಟ್ರು ಮನೆಯಲ್ಲಿ ಆಕ್ಸಿಜನ್ ಸ್ಯಾಚುರೇಷನ್ ಚೆಕ್ ಮಾಡ್ಕೊಳ್ಳೋದು ಎಲ್ಲ ಸಾಮಾನ್ಯ ಆಗಿಬಿಟ್ಟಿದೆ. ಸೊ ಎಲ್ರಿಗೂ ಒಂದು ಐಡಿಯಾ ಇದೆ, 90 ಮೇಲೆ ಇರಬೇಕು ಅಂತ ಎಲ್ರಿಗೂ ಗೊತ್ತು. ಅದು ಈ ಥರ ಆದಾಗ ಸ್ಲೀಪ್ ಏಪ್ನಿಯಾ ಅಲ್ಲಿ 80ಕ್ಕಿಂತ ಬೀಳೋದು, ಕೆಲವ್ರಿಗೆ ಇನ್ನೂ ಕಡಿಮೆ ಆಗೋದು ಎಲ್ಲ ಆಗುತ್ತೆ. ಆ ಥರ ಆಗ್ತಿರ್ಬೋದು, ನಮಗೆ ಐಡಿಯಾ ಇರಲ್ಲ. ಸೊ ಅದಕ್ಕೆ ಅದನ್ನು ಟೆಸ್ಟ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಬಟ್ ಈ ಥರ ಆಕ್ಸಿಜನ್ ಲೆವೆಲ್ಸ್ ಭಾಳ ಕಡಿಮೆ ಆದಾಗ ದ ಡೈರೆಕ್ಟ್ ಎಫೆಕ್ಟ್ ಈಸ್ ಆನ್ ದ ಹಾರ್ಟ್. ಸೊ ಆಕ್ಸಿಜನ್ ಟಿಶ್ಯೂಗೆ ಸರಿಯಾಗಿ ಬರ್ತಾ ಇಲ್ಲ ಅಂತಂದರೆ ಆವಾಗ ಹಾರ್ಟ್ ಏನು ಮಾಡುತ್ತೆ, ಇನ್ನೂ ಜಾಸ್ತಿ ಕೆಲಸ ಮಾಡುತ್ತೆ, ನಾನು ಇನ್ನೂ ಬ್ಲಡ್ ಪುಷ್ ಮಾಡಬೇಕು ಅಂತ. ಆವಾಗಲೇ ಹೈಪರ್ ಟೆನ್ಷನ್ ಬರೋದು. ಈ ಥರ ಹಾರ್ಟ್ ಎಕ್ಸೆಸ್ ಕೆಲಸ ಮಾಡಿದಾಗ ಲಂಗ್ಸ್ ಮೇಲೂ ಒತ್ತಡ ಆಗುತ್ತೆ, ಪಲ್ಮನರಿ ಹೈಪರ್ ಟೆನ್ಷನ್ ಅಂತೀವಿ, ಆ ಥರ ಆಗೋ ಸಾಧ್ಯತೆಯೂ ಇದೆ. ಇದೆಲ್ಲ ಭಾಳ ಸಿವಿಯರ್ ಕೇಸಸ್. ಸೊ ಇದಕ್ಕೆ ಹೋಗಕ್ಕೆ ಅವಾಯ್ಡ್ ಮಾಡಬೇಕು. ಅದಕ್ಕೆ ಮುಂಚೆನೇ ಟ್ರೀಟ್ಮೆಂಟ್ ತೊಗೊಳ್ಳೋದು ಒಳ್ಳೆಯದು. ಇನ್ನು ಈ ಸಮಸ್ಯೆಗೆ ಯಾವ ರೀತಿಯಾದ ಟೆಸ್ಟ್ಗಳು ನಡೆಯುತ್ತೆ ಡಾಕ್ಟರ್? ಅಂದರೆ ಹಾಸ್ಪಿಟಲಿಗೆ ಬಂದ ತಕ್ಷಣದಲ್ಲಿ ಯಾವ ಥರ ಟೆಸ್ಟ್ಗಳಿರುತ್ತೆ ಅಂತ? ಈ ಥರ ಎಲ್ಲ ಕಾರ್ಡಿಯಾಕ್ ಇಶ್ಯೂಸ್ ಸಸ್ಪೆಕ್ಟ್ ಮಾಡಿದ್ರೆ ದೆನ್ ಆವಾಗ ಅದಕ್ಕೆ ಏನೇನಿದೆಯೋ ಅದೆಲ್ಲ ಮಾಡಿಸ್ಬೇಕು. ECG ಮಾಡೋದು, ಎಕೋಕಾರ್ಡಿಯೋಗ್ರಫಿ ಮಾಡೋದು, ಅದಕ್ಕೆ ಬೇರೆ ಯಾವ ಥರ ಟೆಸ್ಟ್ ಏನೇನು ಇರ್ತಾವೋ ಅವೆಲ್ಲ ಮಾಡಬೇಕಾಗತ್ತೆ. ಓಕೆ ಡಾಕ್ಟರ್, ಇನ್ನು ಈ ಒಂದು ಇದಕ್ಕೆ ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದರೆ ಯಾವ ರೀತಿಯಾದ ಟ್ರೀಟ್ಮೆಂಟ್ಗಳಿರುತ್ತೆ? ಅಂದರೆ ಉಸಿರುಗಟ್ಟದ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತಾ, ಪ್ರಮಾಣ ಅಂತ ಬಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ, ಸಿಂಪ್ಟಮ್ಸ್ ಬೇರೆ ಬೇರೆ ಥರ ಇರುತ್ತೆ, ಅವ್ರಿಗೆ ಯಾವ ರೀತಿಯಾದ ಟ್ರೀಟ್ಮೆಂಟ್ಗಳಿರುತ್ತೆ? ಹೌದು, ಈ ಟ್ರೀಟ್ಮೆಂಟ್ ಬೇರೆ ಇರುತ್ತೆ. ಅಂದರೆ ಬೇರೆ ಎಲ್ಲ ಥರನೂ ಕಾಸ್ ಯಾವುದಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಟ್ರೀಟ್ಮೆಂಟ್. ಈಗ ಎಷ್ಟೊಂದು ಜನಕ್ಕೆ ನಾನು ಮೊದಲೇ ಹೇಳಿದೆ ನಿಮಗೆ, ವೆಯ್ಟ್ ಗೇನಿಂದ ಆಗಿರುತ್ತೆ ಅಂತ. ವೆಯ್ಟ್ ಗೇನ್ ತುಂಬ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರೆ ದಟ್ ಇಸ್ ಒನ್ ಆಫ್ ದ ಫಸ್ಟ್ ಥಿಂಗ್ಸ್. ವೆಯ್ಟ್ ಲಾಸ್, ವೆಯ್ಟ್ ಮ್ಯಾನೇಜ್ಮೆಂಟ್, ವೆಯ್ಟ್ ರಿಡಕ್ಷನ್ ಇವೆಲ್ಲ ಭಾಳ ಇಂಪಾರ್ಟೆಂಟ್. ಇದಕ್ಕೆ ಎಫರ್ಟ್ ಹಾಕಬೇಕು. ಆಮೇಲೆ ಇನ್ನೊಂದೇನು ಅಂತಂದರೆ, ಎಂಡೋಸ್ಕೋಪಿ ಮಾಡಿದಾಗ ಆಬ್ವಿಯಸ್ ಆಗಿ ಯಾವುದೋ ಅಬ್ಸ್ಟ್ರಕ್ಷನ್ ಇದರಿಂದನೇ ಆಗ್ತಿದೆ ಅಂತ ಗೊತ್ತಾದರೆ ಅದನ್ನು ಕರೆಕ್ಟ್ ಮಾಡೋದು. ಅದು ಇನ್ನೊಂದು. ಎಷ್ಟೊಂದು ಜನ ಕಂಬ ಸೊಟ್ಟ ಮಾಡಿ ಇಲ್ಲ ಅಡಿನಾಯ್ಡ್ಸ್ ಇದೆ ತೆಗೆದು ಗೊರಕೆ ಸರಿ ಹೋಗೋದು ಸಾಮಾನ್ಯ, ಇದಾಗತ್ತೆ.
ಇನ್ನು ಕೆಲವರಿಗೆ ಈ ಮಸಲ್ ಟೋನ್ ಹೆಚ್ಚಿಗೆ ಇರುತ್ತಲ್ಲ, ಅದು ಲ್ಯಾಕ್ಸ್ ಇರುತ್ತಲ್ಲ, ಅವ್ರಿಗೆ CPAP ಅಂತ ಮಿಷಿನ್ ಬರುತ್ತೆ. ನೈಟಲ್ಲಿ ಆ ಮಿಷಿನ್ ಹಾಕೊಂಡು ಮಲ್ಗಕ್ಕೆ ಅಡ್ವೈಸ್ ಮಾಡ್ತೀವಿ. ಅದೇನು ಮಾಡುತ್ತೆ, ಅದು ಫೋರ್ಸಿಬ್ಲಿ ಆಕ್ಸಿಜನ್ನ ಒಳಗೆ ತಳ್ಳಿ ಆಕ್ಸಿಜನ್ ಲೆವೆಲ್ಸ್ನ ಮೇಂಟೈನ್ ಮಾಡುತ್ತೆ. ಅದು ಭಾಳ ಇಂಪಾರ್ಟೆಂಟ್. ಇನ್ನು ಕೆಲವರಿಗೆ ಅದಕ್ಕೆ ಸರಿ ಮಾಡಲಿಕ್ಕೆ ಸರ್ಜರಿನೂ ಮಾಡ್ತೀವಿ, ಪ್ಯಾಲೆಟಲ್ ಸರ್ಜರಿ ಮಾಡ್ತೀವಿ. ಸೊ ಡಾಕ್ಟರ್, ಸರ್ಜರಿ ಬಗ್ಗೆ ತಿಳಿಸ್ಕೊಡ್ತಿದ್ರಿ. ಅಂದರೆ ಇದಕ್ಕೂ ಕೂಡ ಸರ್ಜರಿ ಮಾಡ್ತಾರಂತ ಅನ್ನಿಸ್ಬೋದು, ಬಟ್ ನೀವು ಹೇಳಿದ್ಮೇಲೆ ಹೌದು ಅಂತ ನಂಬಲೇಬೇಕು. ಯಾವ ರೀತಿಯಾದಂಥ ಸರ್ಜರಿ ಇರುತ್ತೆ ಡಾಕ್ಟರ್? ಯಾವ ರೀತಿ ಸರ್ಜರಿ ಅಂದರೆ, ಇದು ಸರ್ಜರಿ ಯಾವ ಸಿಚುವೇಶನ್ ಮಾಡ್ತೀವಿ ಅಂತಂದರೆ, ಫ್ಯಾರಿಂಗ್ಸಲ್ಲಿ ಮಸಲ್ ಟೋನ್ ಕಡಿಮೆ ಆಗಿ ಈ ಕೆಲವ್ರಿಗೆ ಏನಾಗ್ತಿರುತ್ತಂತೆ ಅಂದರೆ, ಅಲ್ಲಿ ಆ ಏರಿಯಲ್ಲಿ ರೆಸ್ಪಿರೇಟರಿ ಪ್ಯಾಸೇಜ್ ಕೊಲ್ಯಾಪ್ಸ್ ಆಗ್ತಾ ಇರುತ್ತೆ. ಹೆಂಗೆ ಅಂತಂದರೆ, ನಾವು ಅವರು ಉಸಿರು ಒಳಗೆ ಎಳ್ಕೊಂಡಾಗ ಎಲ್ಲ ಟಿಶ್ಯೂ ಹಿಂಗೆ ಬಂದು ಅಲ್ಲಿ ಇದು ಗಾಳಿ ಹೋಗೋಕ್ಕೂ ಜಾಗ ಇಲ್ಲದೆ ಆಗುತ್ತೆ. ಈ ಥರ ಇದ್ದಾಗ ಫಸ್ಟ್ ಎಲ್ರಿಗೂ CPAP ಟ್ರಯಲ್ ಕೊಡ್ತೀವಿ. CPAP ಅನ್ನೋದು ಒಂದು ಮಿಷಿನ್. ಆ ಮಿಷಿನ್ ಮಾಸ್ಕ್ ಬರುತ್ತೆ, ಮಾಸ್ಕ್ ಹಾಕ್ಕೊಂಡು ಮಲ್ಕೋಬೇಕು. ಅದು ಏರ್ನ ಒಳಗೆ ಫೋರ್ಸಿಬ್ಲಿ ಪಾಸಿಟಿವ್ ಪ್ರೆಷರಿಂದ ಪುಷ್ ಮಾಡುತ್ತೆ. ಆ ಪಾಸಿಟಿವ್ ಪ್ರೆಷರಿಂದ ಈ ಥರ ಕೊಲ್ಯಾಪ್ಸ್ ಆದ್ರೂ ಅದನ್ನು ತಳ್ಕೊಂಡು ಹೋಗುವಂಥದ್ದು. ಯಾಕೆಂದರೆ ನಮಗೆ ಆಕ್ಸಿಜನ್ ಲೆವೆಲ್ಸ್ ಮೇಂಟೈನ್ ಆಗೋದು ಭಾಳ ಇಂಪಾರ್ಟೆಂಟ್. ಇದನ್ನು ಮಾಡ್ತೀವಿ. ಎಷ್ಟೊಂದು ಜನರಿಗೆ ಅದು ಕೆಲವು ಸಲ ಸರಿ ಹೋಗಲ್ಲ, ಕೆಲವರಿಗೆ ಅದು ಯೂಸ್ ಮಾಡೋಕ್ಕೆ ಇಷ್ಟ ಇರಲ್ಲ. ಬಟ್ ಅದು ಸರಿ ಹೋಗದೇ ಇದ್ರೆ ಆ ನಂತರನೇ ಸರ್ಜರಿ ಪ್ಲ್ಯಾನ್ ಮಾಡೋದು ನಾವು. ಸರ್ಜರಿಯಲ್ಲಿ ಏನು ಮಾಡ್ತೀವಿ ಅಂತಂದರೆ, ಅಲ್ಲಿ ಜಾಗ ಸ್ವಲ್ಪ ಜಾಸ್ತಿ ಮಾಡ್ಲಿಕ್ಕೆ ನೋಡ್ತೀವಿ. ಅಲ್ಲಿ ಟಾನ್ಸಿಲ್ಸ್ ಅಡ್ಡ ಇರ್ಬೋದು, ಆ ಥರ ಇರೋರಿಗೆ ಟಾನ್ಸಿಲ್ ತೆಗೆದು, ಆಮೇಲೆ ಕಿರುನಾಲಿಗೆ ಅಂತೀವಲ್ಲ, ಅದು ತುಂಬ ಉದ್ದ ಇದ್ದು ಅದು ಫ್ಲ್ಯಾಪ್ ಮಾಡ್ತಾ ಇರುತ್ತೆ. ಎಷ್ಟೊಂದು ಜನರಿಗೆ ಅದೇ ಕಾರಣ ಇರುತ್ತೆ ಸ್ನೋರಿಂಗ್ಗೆ. ಅದನ್ನೆಲ್ಲ ಟ್ರಿಮ್ ಮಾಡೋದು. ಆಮೇಲೆ ಆ ರೀಜನಲ್ಲಿ ಜಾಗ ಜಾಸ್ತಿ ಮಾಡಲಿಕ್ಕೆ ಸ್ಟಿಚಸ್ ಹಾಕೋದು, ಈ ಥರ ಸರ್ಜರಿ ಮಾಡ್ತೀವಿ. ಅಂದರೆ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತಾ ಡಾಕ್ಟರ್ ಸರ್ಜರಿ ಎಲ್ಲ ಆದಮೇಲೆ ಸ್ನೋರಿಂಗ್ ಎಲ್ಲ? ಸರ್ಜರಿ ಆದಮೇಲೆ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ, ಬಟ್ ಸ್ಟೋರಿ ಅಲ್ಲಿ ಎಂಡ್ ಆಗಲ್ಲ. ಯಾಕೆಂದರೆ ಎಷ್ಟೊಂದು ಜನರಿಗೆ ಕಂಬೈನ್ಡ್ ಮಲ್ಟಿಪಲ್ ಕಾಸಸ್ ಇರುತ್ತೆ. ಯೂಶಲಿ ಈ ಥರ ಲ್ಯಾಕ್ಸಿಟಿ, ಟೋನ್ ಲ್ಯಾಕ್ಸಿಟಿ ಇರೋರಿಗೆ ವೆಯ್ಟ್ ಗೇನ್ ಕೂಡ ಕಾರಣ ಇರುತ್ತೆ. ಸೊ ಅವರು ಸರ್ಜರಿ ಮಾಡಿಸ್ಕೊಂಡ್ಬಿಟ್ಟಿದ್ದೀನಲ್ಲ ಅಂತ ಮತ್ತೆ ಹಳೆ ರೀತಿ ಹೋಗಿ ಬರೀ ತಿನ್ನೋದು, ಎಕ್ಸಸೈಸ್ ಮಾಡದೇ ಇರೋದು ಅಂತ ಅಂದ್ಬಿಟ್ಟು ವೆಯ್ಟ್ ಗೇನ್ ಮಾಡಿದ್ರೆ ಕೆಲವು ಸಲ ಮತ್ತೆ ಪುನಃ ಗೊರಕೆ ಹೊಡೆಯೋದು ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬಟ್ ಸರ್ಜರಿ ಆಗಿದೆ ಅಂತ ಮುಗಿಯಲ್ಲ, ಅವರು ಲೈಫ್ ಸ್ಟೈಲೂ ನೋಡ್ಕೋಬೇಕಾಗತ್ತೆ. ಓಕೆ ಡಾಕ್ಟರ್, ಇನ್ನು ಈ ಸರ್ಜರಿ ಎಷ್ಟು ಹೊತ್ತಿನ ಪ್ರೊಸೀಜರ್ ಅಂತ ಡಾಕ್ಟರ್? ಇದು ಮಲ್ಟಿ ಲೆವೆಲ್ ಇರೋದ್ರಿಂದ ಟೈಮ್ ಎಷ್ಟು ತಗೊಳುತ್ತೆ ವಿಲ್ ಡಿಪೆಂಡ್ ಆನ್ ಏನೇನು ಪ್ರೊಸೀಜರ್ ಇದೆ ಅಂತ. ಸೊ ಹಾಫ್ ಆನ್ ಅವರ್, 1 hour to 2 hours ಆ ಥರ ರೇಂಜ್ ಆಗ್ಬೋದು. ಅಡ್ಮಿಷನ್ ಅವಶ್ಯಕತೆ ಇರುತ್ತಾ? ಹೌದು, ಸರ್ಜರಿ ಇದ್ರೆ ಅಡ್ಮಿಷನ್ ಅವಶ್ಯಕತೆ. ಯಾಕೆಂದರೆ ಉಸಿರಾಡೋ ಜಾಗದಲ್ಲಿ ಮಾಡ್ತಾ ಇರೋದಲ್ಲ, ಮಾನಿಟ್ರಿಂಗ್ಗೆ ಯೂಶಲಿ ಮಾಮೂಲು 1 day ಇರುತ್ತೆ ಅಷ್ಟೇ. ಕೆಲವು ಸಲ ಈಗ ತುಂಬ ವೆಯ್ಟ್ ಇರೋರಿಗೆ, BMI ತುಂಬ ಜಾಸ್ತಿ ಇರೋರಿಗೆ, ಅವ್ರಿಗೆ ಬೇರೆ ಎದೆ ಮೇಲೆ ಒತ್ತಡ ಎಲ್ಲ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಅಡ್ಮಿಷನ್ ಬೇಕಾಗ್ಬೋದು. ಅಂದರೆ ಈ ಸರ್ಜರಿ ಆದಮೇಲೆ ಎಷ್ಟು ದಿನ ಬೇಕಾಗ್ಬೋದು ಅಂದರೆ ಅವ್ರು ಮತ್ತೆ ನಾರ್ಮಲ್ ಆಗೋದಕ್ಕೆ, ಮತ್ತೆ ನಾರ್ಮಲ್ ಲೈಫ್ನ ನಡೆಸೋದಕ್ಕೆ? ರಿಕವರಿ ಟೈಮ್ ಅಬೌಟ್ 1 ವಾರ ಅಂತ ಅನ್ಕೋಬೋದು. 1 ವಾರ. ಆ 1 ವಾರದಲ್ಲಿ ಅವರು ಮನೆಗೆ ಹೋದ್ರು ಅಂತಂದ್ರು ಮನೇಲಿ ಯಾವ ರೀತಿಯಾದಂಥ ಫಾಲೋಅಪ್ಸ್ ಇರಬೇಕು? ಅಂದರೆ ಯಾವ ಥರ ಫುಡ್ ಆಗಿರ್ಬೋದು ಅಥವಾ ಯಾವ ಥರ ಮೇಂಟೈನ್ ಮಾಡಬೇಕಾಗುತ್ತೆ ಅಂತ ಡಾಕ್ಟರ್? ಬಾಯಲಾಗಿರೋದ್ರಿಂದ ಫುಡ್ ರಿಸ್ಟ್ರಿಕ್ಷನ್ಸ್ ಎಷ್ಟೊಂದು ಹೇಳಿರ್ತೀವಿ. ಅವರು ಬಿಸಿ ತಿನ್ನಬಾರ್ದು, ಖಾರ ತಿನ್ನಬಾರ್ದು, ಆ ಥರ ಏನು ತಗೋಬೇಕು ಅಂತ ಕರೆಕ್ಟಾಗಿ ಹೇಳಿರ್ತೀವಿ, ಅದನ್ನು ತಗೋಬೇಕು. ಆಮೇಲೆ ಔಷಧಿ ಹಾಕೊಂಡು ಬಾಯಿ ಮುಕ್ಕಳಿಸೋದಿರುತ್ತೆ. ಆಮೇಲೆ ಆ ಥರ ಕೆಲವು ನೋಡ್ಕೊಳ್ಳೋ ಅಂಥದ್ದು ಕೆಲವು ಇರ್ತವೆ. ಸ್ಟಿಚಸ್ ಇರುತ್ತೆ. ಸೊ ಬ್ರಷ್ ಮಾಡೋದು ಹುಷಾರಾಗಿ ಮಾಡಬೇಕು. ಆಮೇಲೆ ಏನಾದರೂ ಬ್ಲೀಡಿಂಗ್ ಎಲ್ಲ ಆದರೆ ತಕ್ಷಣ ಬರಬೇಕು. ಈ ಥರ ಕೆಲವು ಥಿಂಗ್ಸ್ ಇರುತ್ತೆ, ಅದನ್ನೆಲ್ಲ ಹೇಳಿರ್ತೀವಿ, ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಅಂದರೆ ಇವಾಗ ನೀವು ಹೇಳಿದ್ರೆ ಕಂಪ್ಲೀಟ್ ಆಗಿ ಸ್ಟಾಪ್ ಆಗದೆ ಇದ್ರು ಬೇರೆ ಬೇರೆ ರೀತಿಯಾದಂಥ ಕಾಂಪ್ಲಿಮೆಂಟ್ ಇದಿರುತ್ತೆ, ಇದಕ್ಕೆ ಮತ್ತೆ ಗೊರಕೆಗಳು ಬರುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರಿ ಡಾಕ್ಟರ್. ಅಂದರೆ ಎಲ್ರಿಗೂ ಅದು ಅಪ್ಲೈ ಆಗುತ್ತೆ? ಇಲ್ಲ. ಸರ್ಜರಿ ಚೆನ್ನಾಗಿ ಅವ್ರ ಲೈಫ್ ಸ್ಟೈಲ್ನು ಮೇಂಟೈನ್ ಮಾಡಿದ್ರೆ ಕಂಪ್ಲೀಟಾಗಿ ಹೋಗುತ್ತೆ. ನಾನು ಹೇಳಿದ್ದು ಅದನ್ನ ಮಾಡದೆ ಮತ್ತೆ ವೇಟ್ ಗೇನ್ ಆಗಕ್ಕೆ ಬಿಟ್ರೆ, ವೇಟ್ ಗೇನ್ ಆದರೆ ಯಾರಿಗೆ ಬೇಕಾದ್ರೆ ಗೊರಕೆ ಆಗುತ್ತೆ. ಓಕೆ, ಎನಿಬಡಿ ವೇಟ್ ಗೇನ್ ಆದ ತಕ್ಷಣ ಎನಿಬಡಿ ಕ್ಯಾನ್ ಸ್ನೋರ್. ಸೊ ಅದು ನಾವು ನೋಡ್ಕೊಳ್ಳೇಬೇಕಾಗತ್ತೆ. ಓಕೆ, ಇನ್ನು ಫಾಲೋಅಪ್ಸ್ ಯಾವ ರೀತಿ ಇರಬೇಕು ಡಾಕ್ಟರ್? ಒಂದ್ಸತಿ ಸರ್ಜರಿ ಮಾಡಿಸ್ಕೊಂಡು ಹೋದ್ರು ಕಮ್ಮಿ ಆಯಿತು ಅಂತ ಹಾಗೆ ಬಿಟ್ಬಿಡಕ್ಕಾಗತ್ತಾ, ಇಲ್ಲ ಫಾಲೋಅಪ್ ಅಲ್ಲಿ ಇರಬೇಕಾ, ಹೇಗೆ ಅಂತ? ಸರ್ಜರಿ ಆಗಿದ ತಕ್ಷಣ ಯಾವುದೇ ಸರ್ಜರಿ ಥರ ಫಸ್ಟ್ 1 ತಿಂಗಳಿಗೆ 1-2 ಸಲ ಬರೋದು ಆ ಥರ ಇರುತ್ತೆ. ಅದಾದಮೇಲೆ ಲಾಂಗರ್ ಟರ್ಮ್ ಫಾಲೋಅಪ್ ಆ ಥರ ಏನು ಪುನಃ ಬರೋ ಅವಶ್ಯಕತೆ ಏನಿರಲ್ಲ. ಓಕೆ, ಇವಾಗ ಡಾಕ್ಟರ್ ಒಂದ್ಸತಿ ಸರ್ಜರಿ ಆಗಿರುತ್ತೆ, ಮತ್ತೆ ಅವರಿಗೆ ಗೊರಕೆ ಸಮಸ್ಯೆ ಜಾಸ್ತಿನೇ ಆಗ್ತಾ ಇರುತ್ತೆ, ಅಂದರೆ ಬೇರೆ ಬೇರೆ ಇದರಿಂದ ಆಗ್ತಾ ಇರುತ್ತೆ ಅಂತಂದಾಗ ಮತ್ತೆ ಸರ್ಜರಿ ಮಾಡ್ಬೋದಾ ಅಥವಾ ಒಂದೇ ಸರ್ಜರಿ ಇಸ್ ಎನಫ್ ಅಂತ, ಹೇಗೆ ಅಂತ? ಯೂಶಲಿ ಮಲ್ಟಿ ಲೆವೆಲ್ ಸರ್ಜರಿ ಮಾಡದೇ ಇದ್ರೆ ಕೆಲವರು ಏನು ಮಾಡ್ತಾರೆ, ಮಲ್ಟಿ ಲೆವೆಲ್ ಸರ್ಜರಿ ಪೇಷಂಟ್ಗೆ ಕಷ್ಟ ಆಗ್ಬೋದು. ಒಂದೇ ಟೈಮಲ್ಲಿ ಮೂಗು ಮಾಡದೆ, ಗಂಟ್ಲು ಮಾಡದೆ ಕಷ್ಟ ಆಗ್ಬೋದು.
ಆ ಥರ ಇದ್ದರೆ ಅವಾಯ್ಡ್ ಮಾಡ್ತಾರೆ. ಆವಾಗಿದ್ದಾಗ ಮೊದಲೇ ಪ್ಲ್ಯಾನ್ ಮಾಡಿರ್ತೀವಿ, ಸ್ಟೇಜ್ಡ್ ಸರ್ಜರಿ ಅಂತೀವಿ. ಈ ಸಿಟ್ಟಿಂಗಲ್ಲಿ ಮೂಗ್ ಮಾಡ್ತೀವಿ, ನೆಕ್ಸ್ಟ್ ಥ್ರೋಟ್ ಮಾಡೋಣ ಅಂತ. ಆ ಥರ ಇದ್ದರೆ ಹೌದು ಮಲ್ಟಿಪಲ್ ಸರ್ಜರೀಸ್ ಅವಶ್ಯಕತೆ ಇರುತ್ತೆ. ಕೆಲವು ಸಲ ಏನಾಗುತ್ತೆ, ಕೆಲವು ಸಲ ಮಲ್ಟಿ ಸ್ಟೇಜ್ ಮಾಡಿರ್ತೀವಿ, ಅವ್ರಿಗೆ ಬೇರೆ ಮತ್ತೆ ಸರ್ಜರಿ ಅವಶ್ಯಕತೆ ಇರಲ್ಲ. ಕೆಲವರಿಗೆ ಯಾವ ಥರ ಮಾಡಿದ್ರೂ ಹೊಸ ಪ್ರಾಬ್ಲಮ್ ಏನೋ ಬಂದರೆ ಬೇಕಾಗ್ಬೋದು. ಅಂದರೆ ಈ ರೀತಿ ಸಮಸ್ಯೆ ಇರೋವಂಥವ್ರಿಗೆ ಸರ್ಜರಿ ಬಿಟ್ಟು ಟ್ರೀಟ್ಮೆಂಟು, ಬೇರೆ ಥರ ಟ್ರೀಟ್ಮೆಂಟ್ ಆ ಥರ ಏನಾದರೂ ಇದೆಯಾ ಡಾಕ್ಟರ್? ಅದು ಮೋಸ್ಟ್ ಮುಖ್ಯವಾದ ಟ್ರೀಟ್ಮೆಂಟು CPAP. ನಾನು ಹೇಳಿದ್ನಲ್ಲ, ಮಿಷಿನ್ ಹಾಕ್ಕೊಂಡು ಮಲ್ಕೊಳ್ಳೋದು, ಅದು ಒಳ್ಳೆ ಟ್ರೀಟ್ಮೆಂಟ್. ಅದು ಏನು ಮಾಡುತ್ತೆ, ಅದು ಎಷ್ಟು ಕೊಲಾಪ್ಸ್ ಆದ್ರೂ ಅದನ್ನು ಪುಷ್ ಮಾಡಿಕೊಂಡು ಗಾಳಿ ಪ್ರೊವೈಡ್ ಮಾಡುತ್ತೆ. ಸೊ ಅದು ಆಕ್ಸಿಜನ್ ಲೆವೆಲ್ಸ್ ಮೇಂಟೈನ್ ಮಾಡೋಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಅದು. ಓಕೆ ಡಾಕ್ಟರ್, ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ಸೊ ಈ ರೀತಿಯಾದಂಥ ಸಮಸ್ಯೆಗಳನ್ನ ಅನುಭವಿಸ್ತಾ ಇರುವಂಥವ್ರು ತುಂಬ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ. ಗೊರಕೆ ಹೊಡಿತೀನಿ, ಯಾರಿಗಾದ್ರೂ ಗೊತ್ತಾದರೆ ನಾಚಿಕೆ ಆ ಥರ ಅಂಥವ್ರಿಗೆ ಏನಾದರೂ ಅಡ್ವೈಸ್ ಹೇಳಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್? ಇದೆಲ್ಲ ನಮ್ಮ ಮನಸ್ಸಲ್ಲಿದೆ. ಯಾವುದಕ್ಕೆ ಬೇಕಾದರೂ ಯಾರು ಬೇಕಾದ್ರೂ ನಗ್ಬೋದು. ಸೊ ನಮಗೆ ಯಾವಾಗಲೂ ಹೇಳ್ಕೊಟ್ಟಿರೋದಲ್ವ, ಬೇರೆಯವರು ಏನು ಯೋಚನೆ ಮಾಡ್ತಾರೆ ಆ ಥರ ಚಿಂತೆ ಮಾಡಬಾರ್ದು. ನಮಗೆ ನಮ್ಮ ಆರೋಗ್ಯ ಮುಖ್ಯ. ಸೊ ಇದು ಪ್ರಾಬ್ಲಮ್ ಅಂತ ಗೊತ್ತಾದ ತಕ್ಷಣ ಅದನ್ನು ತೋರಿಸ್ಕೊಂಡು ಸರಿಯಾದ ಟ್ರೀಟ್ಮೆಂಟ್ ತೊಗೊಳ್ಳೋದು ಭಾಳ ಇಂಪಾರ್ಟೆಂಟ್. ಆ್ಯಂಡ್ ಟ್ರೀಟ್ಮೆಂಟ್ ತೊಗೊಂಡು ಸರಿ ಹೋದ್ಮೇಲೆ ನಿಮಗೆ ಮುಜುಗರ ಆಗೋಕ್ಕೆ ಕಾರಣನೇ ಇರಲ್ವಲ್ಲ. ಹೌದು, ಎಸ್ ಡಾಕ್ಟರ್. ಇಷ್ಟೊತ್ತು ಸೇರಿ ಡಾಕ್ಟರ್ಸ್ ಲೈವ್ ಕಾರ್ಯಕ್ರಮದಲ್ಲಿ ಈ ಗೊರಕೆಗೆ ಸಂಬಂಧಪಟ್ಟಂತೆ ನನಗಂತೂ ತುಂಬ ಕ್ವಶನ್ಸ್ ಇತ್ತು, ಇದ್ರ ಬಗ್ಗೆ ತುಂಬ ಕುತೂಹಲ ಇತ್ತು, ಹಾಗೆ ವೀಕ್ಷಕರಿಗೂ ಕೂಡ ಇತ್ತು. ಸೊ ಅದ್ರ ಬಗ್ಗೆ ಮತ್ತು ನಿದ್ದೆಯಲ್ಲಿ ಉಸಿರಾಟದ ಸಮಸ್ಯೆ ಬಗ್ಗೆ ತುಂಬ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ನಿಮಗೆ. ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಈ ನಿದ್ದೆಯಲ್ಲಿ ಗೊರಕೆ ಹೊಡೆಯುವಂಥ ಸಮಸ್ಯೆಗೆ ಟ್ರೀಟ್ಮೆಂಟ್ ಇದೆ. ಟ್ರೀಟ್ಮೆಂಟನ್ನು ನಾವು ಪ್ರಾಪರಾಗಿ ತೊಗೊಂಡ್ರೆ ಕಂಪ್ಲೀಟಾಗಿ ನಾವು ಗೊರಕೆಯನ್ನು ಸ್ಟಾಪ್ ಮಾಡಿಸ್ಬೋದು. ನಿಮಗೆ ಅಥವಾ ನಿಮಗೆ ಪರಿಚಯ ಇರೋಂಥವ್ರಿಗೆ ಯಾರಿಗಾದ್ರೂ ಈ ಗೊರಕೆ ಸಮಸ್ಯೆ ಇತ್ತು ಅಥವಾ ನಿದ್ದೆಯಲ್ಲಿ ಉಸಿರಾಟದ ಸಮಸ್ಯೆ ಇತ್ತು ಅಂತಂದರೆ ನಮ್ಮ ವೈದ್ಯರು ಅಪೋಲೋ ಹಾಸ್ಪಿಟಲಲ್ಲಿ ಸಿಗ್ತಾರೆ. ನೀವು ನೇರವಾಗಿ ಅವರ ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡು ಅಪೋಲೋ ಹಾಸ್ಪಿಟಲ್ ಶೇಷಾದ್ರಿಪುರಮಲ್ಲಿ ಅವ್ರನ್ನ ಭೇಟಿ ಮಾಡ್ಬೋದು, ಕನ್ಸಲ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ. ಇಷ್ಟೊತ್ತು ನೋಡಿದಂಥ ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳು.